थी। ನಾವು ಕುಳಿತಿರುವಂತಹ ವಾತಾವರಣ ಯೋಗಕ್ಕೆ ಬಹಳ ಪ್ರಶಸ್ತವಾಗಿದೆ. ಈ ವಾತಾವರಣ ನಿರ್ಮಾಣಕ್ಕೆ ಪ್ರಕೃತಿಯ ಕೊಡುಗೆ ಜೊತೆಗೆ ಈ ಪ್ರಕೃತಿಯನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರ ಒಂದು ಕೊಡುಗೆನೂ ಇದೆ. ಅಷ್ಟೇ ಅಲ್ಲದೆ ಈ ಸ್ಥಳದಲ್ಲಿ ಯಾವ ನಿಯಮ ಮರ್ಯಾದೆಗಳನ್ನು ಪಾಲಿಸಲಾಗ್ತಾ ಇದೆ, ಯಾವ ಮಾನಸಿಕ ಕ್ರಿಯೆಗಳನ್ನು ಮಾಡಲಾಗ್ತಾ ಇದೆ, ಯಾವ ಅಭ್ಯಾಸಗಳನ್ನು ನಡೆಸಲಾಗ್ತಾ ಇದೆ, ಅದು ಕೂಡ ಈ ವಾತಾವರಣ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. ನಾವೆಲ್ಲರೂ ನಾವು ಇರುವಂತಹ ಸ್ಥಳಗಳಲ್ಲಿ ನಮ್ಮದೇ ಆದ ವಾತಾವರಣ ನಿರ್ಮಾಣ ಮಾಡ್ಕೊಂಡಿರ್ತೀವಿ. ಈ ವಾತಾವರಣ ಹೇಗೆ ನಿರ್ಮಾಣ ಆಗುತ್ತೆ? ಒಬ್ಬ ವ್ಯಕ್ತಿ ತನ್ನಿಂದ ಹೊರಡುವಂತಹ ಪ್ರಕಂಪನೆಗಳೇನಿವೆ ಬೇರೆ ವ್ಯಕ್ತಿಯ ಪ್ರಕಂಪನೆಗಳಿಗಿಂತ ಭಿನ್ನವಾಗಿರುತ್ತೆ. ಎಲ್ಲದೂ ಒಂದೇ ರೀತಿಯ ಪ್ರಕಂಪನೆಗಳು ಇರೋದಿಲ್ಲ. ಇಂತಹ ಸ್ಥಳದಲ್ಲಿ ಎಲ್ಲರೂ ಒಂದೇ ರೀತಿಯ ಆಲೋಚನೆ ಮಾಡಿದಾಗ ಮಾತ್ರ ಪ್ರಕಂಪನಗಳ ಗುಣಮಟ್ಟ ಒಂದೇ ರೀತಿ ಇರುತ್ತೆ. ಆದರೆ ನಾವು ಮಲಗುವಂಥ ಸ್ಥಳ ಇರ್ಬೋದು, ವಾಸ ಮಾಡುವಂಥ ಸ್ಥಳ ಇರ್ಬೋದು, ಕೆಲಸ ಮಾಡುವಂಥ ಸ್ಥಳ ಇರ್ಬೋದು, ಅಲ್ಲಿ ಇದೇ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಾವು ಹೇಗೆ ನಿರ್ಮಾಣ ಮಾಡೋದು? ಈ ವಾತಾವರಣ ನಿರ್ಮಾಣ ಆಗೋದು ವ್ಯಕ್ತಿಗಳ ಪ್ರಕಂಪನೆಗಳಿಂದ, ತರಂಗಗಳಿಂದ. ತರಂಗಗಳು ಹುಟ್ಟುವುದು ಮೆದುಳಿನಲ್ಲಿ. ಮೆದುಳಿನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ. ಯಾಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ ಅಂದರೆ, ನಮ್ಮ ಮೆದುಳು ಮಾಡಲ್ಪಟ್ಟಿರುವುದು ವೈಟ್ ಮ್ಯಾಟರ್ ಅಂತಾರೆ. ವೈಟ್ ಮ್ಯಾಟರ್ ಅಂದರೆ ನ್ಯೂರಾನ್ಸ್ ಇರುವಂಥ ಜಾಗ. ಹೇಗೆ ಶರೀರದಲ್ಲಿ ಸೆಲ್ಸ್ ಇದೆ, ಸೆಲ್ಸು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ಹಾಗೆ ನಮ್ಮ ಮೆದುಳಿನಲ್ಲಿ ನ್ಯೂರಾನ್ಸ್ ಇವೆ. ಈ ನ್ಯೂರಾನ್ಸು ಹೇಗಿವೆ ಅಂದರೆ, ನಮ್ಮ ಮೆದುಳಿನ ಒಳಭಾಗದಲ್ಲಿ ಒಂದು ಅರ್ಧ ಗಟ್ಟಿಯಾದಂತಹ ಒಂದು ದ್ರವ ಪದಾರ್ಥ, ಪೂರ ನೀರು ಅಲ್ಲ, ಪೂರ ಗಟ್ಟಿನೂ ಅಲ್ಲ, ಆ ಥರ ದ್ರವ ಪದಾರ್ಥ ಇದೆ. ಆ ದ್ರವ ಪದಾರ್ಥದೊಳಗೆ ಈ ನ್ಯೂರಾನ್ಸ್ ಇವೆ. ನ್ಯೂರಾನ್ಸ್ ಎಷ್ಟಿದೆ ಅಂದರೆ, ನಮ್ಮ ಮೆದುಳಿನಲ್ಲಿ ಸುಮಾರು 100 ಶತಕೋಟಿ ಇರ್ಬೋದು, ಅಂದರೆ 1000 ಕೋಟಿ ಇರ್ಬೋದು ನ್ಯೂರಾನ್ಸ್ ಆ್ಯಾವ್ರೇಜ್. ನಮ್ಮ ಮೆದುಳಿನ ತೂಕ ಸುಮಾರು 1.5 to 2 kg ಇರುತ್ತೆ. ಇದರೊಳಗಡೆ 100 ಶತಕೋಟಿ ನ್ಯೂರಾನ್ಸ್ ಇರ್ತವೆ. ಈ ನ್ಯೂರಾನ್ಸ್ ಕೆಲಸ ಏನು ಅಂದರೆ, ನಮ್ಮ ಶರೀರದಲ್ಲಿ ಯಾವ್ಯಾವ ಇಂದ್ರಿಯಗಳಿವೆ ಅವೆಲ್ಲದಕ್ಕೂ ನರಮಂಡಲ ಇದೆ.
ಈ ನರಮಂಡಲಗಳೆಲ್ಲವೂ ಕೂಡ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ಕ್ರಿಯೆ ಹೊರಟ್ರೆ ಅದು ತಕ್ಷಣ ಮೆದುಳನ್ನು ತಲುಪುತ್ತೆ. ಮೆದುಳಿನಲ್ಲಿ ಬೇರೆ ಬೇರೆ ವಿಭಾಗಗಳಿವೆ. ಶಿಕ್ಷಣಕ್ಕೆ ಬೇರೆ ವಿಭಾಗ, ಸಂಗೀತಕ್ಕೆ ಬೇರೆ ವಿಭಾಗ, ನೋವಿಗೆ ಬೇರೆ ವಿಭಾಗ, ಹೆದರಿಕೆಗೆ ಬೇರೆ ವಿಭಾಗ, ಈ ಥರ ಬೇರೆ ಬೇರೆ ವಿಭಾಗಗಳಿವೆ. ನಮ್ಮ ಶರೀರದಲ್ಲಿ ಯಾವುದೇ ಈ ರೀತಿಯ ಒಂದು ಸಂಘರ್ಷ ಉಂಟಾದರೆ ತಕ್ಷಣ ಮೆದುಳಿನ ಆ ಭಾಗಕ್ಕೇ ಆ ಸಂದೇಶ ರವಾನೆ ಆಗುತ್ತೆ ಮತ್ತು ಆ ಭಾಗದಿಂದ ನಮ್ಮ ಯಾವ ಭಾಗದಲ್ಲಿ ಸಂಘರ್ಷ ಉಂಟಾಗಿದೆಯೋ ಅದಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನುವ ಸಂದೇಶ ಕೂಡಲೇ ತಲುಪುತ್ತೆ. ಇದೆಲ್ಲ ಕ್ಷಣಾರ್ಧದಲ್ಲಿ ನಡೆದೋಗ್ಬಿಡ್ತದೆ. ಈಗ ನಮಗೆ ಎದುರಿಗೆ ಇದ್ದಕ್ಕಿದ್ದಂಗೆ ಒಂದು ಸರ್ಪ ಬಂದುಬಿಟ್ರೆ ನಮ್ಗೆ ಹೆದರಿಕೆ ಆಗುತ್ತೆ, ಓಡೋಗ್ತೀವಿ ನಾವು. ಒಂದು ಕ್ಷಣದಲ್ಲಿ ಓಡೋಗ್ಬಿಡ್ತೀವಿ ನಾವು. ಅಂದರೆ ನಮಗೆ ಹೆದರಿಕೆ ಆಗಿದೆ ಅಂತ ಗೊತ್ತಾಗಿದ್ದು ಯಾವ ಭಾಗಕ್ಕೆ? ಮೆದುಳಿಗೆ ಗೊತ್ತಾಗಿದ್ದು. ನಾನು ಅಲ್ಲಿಂದ ಓಡಬೇಕು ಅಂತ ಯಾರು ಹೇಳಿದರು? ಮೆದುಳು ಹೇಳಿದ್ದು ನಮಗೆ. ಈ ಎಲ್ಲ ಕೆಲಸಗಳನ್ನು ನ್ಯೂರಾನ್ಗಳು ಮಾಡೋದು. ನ್ಯೂರಾನ್ಗಳು ಒಂದಕ್ಕೊಂದು ಹೆಣ್ಕೊಂಡಿರ್ತವೆ, ಒಂದಕ್ಕೊಂದು ಕನೆಕ್ಟ್ ಇರ್ತವೆ. 1,000 ಶತಕೋಟಿ ನ್ಯೂರಾನ್ಗಳು ಪರಸ್ಪರ ಹೆಣ್ಕೊಂಡಿರ್ತವೆ. ಅಂದರೆ ಎಲ್ಲಾದರೂ ಒಂದು ಸಣ್ಣ ಪ್ರಕಂಪನ ಆದರೆ ಅದಕ್ಕೆ ಎಷ್ಟು ರಿಯಾಕ್ಷನ್ಸ್ ನಮ್ಮ ತಲೆ ಒಳಗಡೆ ಬರುತ್ತೆ, ಮೆದುಳೊಳಗಡೆ ಬರುತ್ತೆ. ಮತ್ತು ನ್ಯೂರಾನ್ಸ್ ಎಷ್ಟು ಸೂಕ್ಷ್ಮವಾಗಿವೆ ಅಂದರೆ ಒಂದು ಮರಳಿನ ಕಣದ ಜಾಗದಲ್ಲಿ 100-200 ನ್ಯೂರಾನ್ಗಳಿರ್ತವೆ. ಅಷ್ಟು ಸೂಕ್ಷ್ಮವಾಗಿರ್ತವೆ. ದೇಹದಲ್ಲಿರ್ತಕ್ಕಂಥ ಸೆಲ್ಗಳು ನಿಧಾನವಾಗಿ ಸತ್ತು ಹೋದರೆ ಆ ಸ್ಥಳದಲ್ಲಿ ಬೇರೆ ಸೆಲ್ಗಳು ಹುಟ್ಕೋತವೆ. ಆದರೆ ನ್ಯೂರಾನ್ಗಳು ಸತ್ತೋದರೆ ಹುಟ್ಟೋದಿಲ್ಲ. ಒಬ್ಬ ವ್ಯಕ್ತಿಗೆ ನೆನಪಿನ ಶಕ್ತಿ ಕಡಿಮೆ ಆಗೋಯ್ತು ಅಂದರೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ವಯಸ್ಸಾಗ್ತಾ ಇರ್ಬೋದು, ಅಥವಾ ತಲೆಗೆ ಅಪಘಾತ ಆಗಿದ್ದಾಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿದ್ದಾಗಿರ್ಬೋದು, ಅಥವಾ ಜಾಸ್ತಿ ಹೃದಯದ ಕಾಯಿಲೆ ಇದ್ದಿರ್ಬೋದು, ಇದರಿಂದ ಆಗಿರ್ಬೋದು. ಇದೆಲ್ಲದಕ್ಕೂ ಮೆದುಳಿಗೆ ಕನೆಕ್ಷನ್ ಇದೆ. ಮೆದುಳಿನಲ್ಲಿ ಇರ್ತಕ್ಕಂಥ 100 ಶತಕೋಟಿ ನ್ಯೂರಾನ್ಗಳಲ್ಲಿ ಕೆಲವು ನ್ಯೂರಾನ್ಗಳು ಸತ್ತೋದ್ರೂ ಕೂಡ ಆ ಭಾಗ ನಿಷ್ಕ್ರಿಯವಾಗಿಬಿಡುತ್ತೆ. ಅಷ್ಟು ಸೂಕ್ಷ್ಮವಾಗಿದೆ. ಈ ಮೆದುಳಿನಿಂದ ಈ ನ್ಯೂರಾನ್ಗಳಿದ್ದಾವಲ್ಲ, ಈ ನ್ಯೂರಾನ್ಗಳಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೊರಡುತ್ತೆ ನಮ್ಮ ಶರೀರದಲ್ಲಿ. ಈ ಎಲೆಕ್ಟ್ರಿಸಿಟಿ ಎಷ್ಟಿರುತ್ತೆ ಅಂದರೆ ಒಂದು 0 ಕ್ಯಾಂಡಲ್ ಬಲ್ಬ್ ಹತ್ತಿಸುವಷ್ಟು ಶಕ್ತಿಶಾಲಿ ಇರುತ್ತೆ ಪ್ರತಿಯೊಬ್ಬರ ಮೆದುಳಿನಲ್ಲಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ನಮ್ಮ ಶರೀರದ ಸುತ್ತ ಇರುತ್ತೆ. ಇದಕ್ಕೇನೆ ಆರಾ ಅಂತ ಹೇಳ್ತೀವಿ. ಆರಾ ಅಂದರೆ ನಮ್ಮ ಸುತ್ತ ಇರತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದರ ಗುಣಮಟ್ಟ ಇದೆಯಲ್ಲ, ಈ ನಮ್ಮ ಆರಾ ಅಥವಾ ಪ್ರಭಾವಳಿಯ ಗುಣಮಟ್ಟ, ಇದು ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಆರಾಗಳು ಯಾವ ಪ್ರಕಂಪನಗಳು ಹೊರಡಿಸ್ತಾ ಇವೆ ಅನ್ನೋದರ ಆಧಾರದ ಮೇಲೆ ನನ್ನ ಶರೀರದ ಸುತ್ತ ಇರತಕ್ಕಂಥ ಪ್ರಭಾವಳಿ ಗುಣಮಟ್ಟ ನಿರ್ಧಾರ ಆಗೋಗ್ಬಿಡುತ್ತೆ. ಈಗ ನಾವೆಲ್ಲ ಯೋಗ ಮಾಡ್ತಾಯಿದ್ರೆ ಬೇರೆ ರೀತಿಯ ಪ್ರಕಂಪನ ಉಂಟಾಗುತ್ತೆ. ಅದನ್ನು ಮೆಷರ್ ಮಾಡ್ಬೋದು. ಎಲೆಕ್ಟ್ರೋಎನ್ಸೆಫೆಲೋಗ್ರಾಫ್ ಅಂತ ಒಂದು ಯಂತ್ರ ಇದೆ. ಹೃದಯದ ಬಡಿತವನ್ನು ಗುರುತಿಸಲಿಕ್ಕೆ ಹೇಗೆ ಕಾರ್ಡಿಯೋಗ್ರಾಫ್ ಇದೆ, ಹಾಗೆ ಎಲೆಕ್ಟ್ರೋಎನ್ಸೆಫೆಲೋಗ್ರಾಫ್ ಇದೆ. ಇದು ಈ ಮೆದುಳಿನಿಂದ ಹೊರಡುವಂಥ ಈ ಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ, ಇದರ ಒಂದು ಮಾಪನ ಮಾಡುತ್ತೆ, ಎಷ್ಟು ಶಕ್ತಿ ಇದೆ ಇದರಲ್ಲಿ ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಚ್ಚರವಾಗಿರುವಾಗ ಮಾತಾಡ್ತಾ ಇರಬೇಕಾದ್ರೆ ಇದಕ್ಕೆ ಬೀಟಾ ವೇವ್ಸ್ ಅಂತ ಹೇಳ್ತಾರೆ. ಬೀಟಾ ವೇವ್ಸ್ ಅಂದರೆ ಬಹಳ ಕಡಿಮೆ ಶಕ್ತಿ ಇರತಕ್ಕಂತಹ ವೇವ್ಸ್ ಇವು. ಇನ್ನೇನು ನಿದ್ದೆ ಮಾಡಬೇಕು ಅಥವಾ ಯೋಗಕ್ಕೆ ನಾವು ಶುರು ಮಾಡ್ಕೋತಾ ಇದ್ದೀವಿ, ಯೋಗಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ
ಆಲ್ಫಾ ವೇವ್ಸ್ ಹುಟ್ಟುತ್ತೆ. ಆಲ್ಫಾ ವೇವ್ಸು ಬೀಟಾ ವೇವ್ಸ್ಗಿನ್ನ ಶಕ್ತಿಶಾಲಿ. ಆಲ್ಫಾ ವೇವ್ಸ್ಗಿನ್ನ ತೀಟಾ ವೇವ್ಸು ನಮ್ಮದು ಇನ್ನೂ ಜಾಸ್ತಿ ದೇಹವನ್ನು ಮರೆತಂತಹ ಸ್ಥಿತಿ ಇದ್ದರೆ ತೀಟಾ ವೇವ್ಸ್ ಬರುತ್ತೆ. ಶರೀರದಿಂದ ಭಿನ್ನರಾದಂಥ ಸ್ಥಿತಿ ಆದರೆ ನಮಗೆ ತೀಟಾ ವೇವ್ಸ್ ಬರುತ್ತೆ. ಇದು ಆಲ್ಫಾ ವೇವ್ಸ್ಗಿನ್ನ ಜಾಸ್ತಿ ಶಕ್ತಿಶಾಲಿ. ಮತ್ತು ಸಂಪೂರ್ಣವಾಗಿ ನಮ್ಮ ಶರೀರವನ್ನು ಇಡೀ ಮರ್ತೇ ಬಿಟ್ಟರೆ, ಅಂದರೆ ಗಾಢ ನಿದ್ರೆಯಲ್ಲಿ ಹೋದರೆ, ನಾವು ರಾತ್ರಿ 2 ಗಂಟೆಗೆ ನಿದ್ದೆ ಮಾಡ್ತೀವಲ್ವ, ಗಾಢವಾದಂಥ ನಿದ್ರೆ, ಅದಕ್ಕೆ ಡೆಲ್ಟಾ ವೇವ್ಸ್ ಅಂತ ಹೇಳ್ತೀವಿ. ಈ ಡೆಲ್ಟಾ ವೇವ್ಸು ಎಲ್ಲದಕ್ಕಿಂತ ಅತ್ಯಂತ ಶಕ್ತಿಶಾಲಿಯಾದಂತಹ ವೇವ್ಸ್ ಇದು. ಈ ಡೆಲ್ಟಾ ವೇವ್ಸಲ್ಲಿ ಒಬ್ಬ ವ್ಯಕ್ತಿ ಎಚ್ಚರವಾಗಿದ್ದರೆ ಅಥವಾ ಆಲ್ಫಾ ವೇವ್ಸಲ್ಲಿ ಒಬ್ಬ ವ್ಯಕ್ತಿ ಎಚ್ಚರವಾಗಿದ್ದರೆ ಏನಾದರೂ ಸೂಚನೆಯನ್ನು ಕೊಟ್ಟರೆ ಆ ವೇವ್ಸು ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್ಗೆ ತಲುಪುತ್ತೆ. ಸಬ್ಕಾನ್ಷಿಯಸ್ ಲೆವೆಲ್ಗೆ ತಲುಪಿ ಸಬ್ಕಾನ್ಷಿಯಸ್ ಲೆವೆಲ್ಲು ಜಾಗೃತವಾಗುತ್ತೆ. ಸುಪ್ತಾವಸ್ಥೆ ಅಂತ ಹೇಳ್ತೀವಲ್ಲ, ಸುಪ್ತಾವಸ್ಥೆ. ಈಗ ನಾವು ಜಾಗೃತಾವಸ್ಥೆಯಲ್ಲಿದ್ದೀವಿ. ಕಾನ್ಷಿಯಸ್ ಲೆವೆಲ್, ಪ್ರಜ್ಞಾಸ್ಥಿತಿ. ಸುಪ್ತ ಪ್ರಜ್ಞಾಸ್ಥಿತಿಯಲ್ಲಿ ನಮ್ಮದೆಲ್ಲವೂ ಶಕ್ತಿಗಳು ಅಲ್ಲಿ ಅಡಗಿವೆ. ಒಂದು ಬಕೆಟ್ ನೀರಿನಲ್ಲಿ ಒಂದು ಮಂಜುಗಡ್ಡೆ ತೇಲಿಬಿಟ್ರೆ ಮೇಲ್ಭಾಗದಲ್ಲಿ ಕೇವಲ ಒಂದು 5-10% ಮಾತ್ರ ಕಾಣುತ್ತೆ. ಉಳಿದಿದ್ದ 90% ನೀರು ಒಳಗಡೆ ಇರುತ್ತೆ. ಹಾಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ 5% 10% ಮಾತ್ರ ಕಾಣುತ್ತೆ. ಉಳಿದಿದ್ದ 90% ಸುಪ್ತ ಪ್ರಜ್ಞೆಯಲ್ಲಿ ಇರುತ್ತೆ. ಇದು ಈ ಸುಪ್ತ ಪ್ರಜ್ಞೆಯಲ್ಲಿ ನಮ್ಮ ಹಳೆಯ ಕಾಲದ ನೆನಪುಗಳು, ಅತ್ಯಂತ ಆಳವಾದ ಶಕ್ತಿಶಾಲಿಯಾದಂಥ ಮೌಲ್ಯಗಳು, ನಮ್ಮ ಶರೀರಕ್ಕೆ ಬೇಕಾದಂತಹ ಶಕ್ತಿ, ಇವೆಲ್ಲವೂ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅಡಗಿವೆ. ಈ ಸಬ್ಕಾನ್ಷಿಯಸ್ ಅಂದರೆ, ಸುಪ್ತ ಪ್ರಜ್ಞೆ ಅಂದರೆ ಒಂದು ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ನಿಮ್ಮದು ಆಪರೇಟಿಂಗ್ ಸಿಸ್ಟಮ್ ಯಾವುದು? ಮೈಕ್ರೋಸಾಫ್ಟ್ 6 7 11 ಅಂತ ಕೇಳ್ತೀವಲ್ವ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆಪರೇಟಿಂಗ್ ಸಿಸ್ಟಮ್ ಎಲ್ಲಿದೆ ಅಂದರೆ ಸುಪ್ತ ಪ್ರಜ್ಞೆಯಲ್ಲಿದೆ. ಆದರೆ ನಾವು ಆಪ್ರೇಟ್ ಮಾಡ್ತಾ ಇರೋದು ಕೇವಲ 5% 10% ಪ್ರಜ್ಞೆಯಲ್ಲಿ ಮಾತ್ರ ಆಪ್ರೇಟ್ ಮಾಡ್ತಾ ಇರ್ತೀವಿ. ಯೋಗ ಮಾಡುವಾಗ ಯೋಗದಲ್ಲಿ ಶಕ್ತಿ ಜಾಗೃತವಾಗಬೇಕು ಅಂದರೆ ನಾವು ಶರೀರದಿಂದ ಭಿನ್ನರಾಗುವಂಥ ಸ್ಥಿತಿಗೆ ಬಂದಾಗ ಆಲ್ಫಾದಿಂದ ತೀಟಾಗಿ ಹೋಗ್ತೀವಿ. ಸಾಮಾನ್ಯವಾದಂತಹ ಯೋಗ ಮಾಡಿದರೆ, ನಾನು ಆತ್ಮ ಅಂತ ತಿಳಿದು ಪರಮಾತ್ಮ ನೆನಪು ಮಾಡಿದರೆ ಆಲ್ಫಾ ವೇವ್ಸ್ ಕ್ರಿಯೇಟ್ ಆಗ್ತದೆ. ಅದಕ್ಕಿಂತ ನಾವು ಡೆಪ್ತಲ್ಲಿ ಹೋಗಿ ಶರೀರವನ್ನು ಮರೆಯುವಂತಹ ಸ್ಟೇಜ್ಗೆ ಹೋದರೆ ತೀಟಾ ಸ್ಟೇಜ್ಗೆ ಹೊರಟೋಗ್ತೀವಿ. ಅದಕ್ಕಿಂತ ಆಳವಾದಂಥ ಸ್ಟೇಜ್ಗೆ ಹೋದರೆ ಡೆಲ್ಟಾ ವೇವ್ಸ್ ಕೊಟ್ಟೋಗ್ತೀವಿ. ಈ ಆಲ್ಫಾ, ತೀಟಾ ಮತ್ತು ಡೆಲ್ಟಾ ವೇವ್ಸಲ್ಲಿ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಏನಿದೆಯಲ್ಲ, ಅವು ಜಾಗೃತವಾಗಿಬಿಡ್ತವೆ. ಯಾವುದಾದರೂ ಒಬ್ಬ ವ್ಯಕ್ತಿ ಡೆಲ್ಟಾ ವೇವ್ನಲ್ಲಿ ಎಚ್ಚರವಾಗಿರಬಹುದಾದರೆ ಆ ವ್ಯಕ್ತಿ ತುಂಬ ಶಕ್ತಿಶಾಲಿಯಾಗಿರ್ತಾರೆ. ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅವರು ಹೇಳಿದಂತೆಯೇ ಎಲ್ಲ ನಡೀತಾ ಇರ್ತದೆ. ಅವರ ಸಂಕಲ್ಪಗಳು, ಕರ್ಮಗಳು ಎಲ್ಲ ನಿಯಂತ್ರಣದಲ್ಲಿರ್ತದೆ ಡೆಲ್ಟಾ ವೇವ್ಸಲ್ಲಿ. ಅದು ನಿಜವಾದಂಥ ಸಾಧನೆ, ಯೋಗ ಸಾಧನೆ. ಅದನ್ನು ಮಾಡಿದವರು ಜಾನಕಿದಾದಿಯವರು. ಅದನ್ನು ಮೆಸ್ಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿಜ್ಞಾನಿಗಳು ಅವರು ಎಚ್ಚರವಾಗಿದ್ದಾಗ ಎಲೆಕ್ಟ್ರೋಎನ್ಸೆಫೆಲೋಗ್ರಾಫ್ ಮೂಲಕ ಅವರ ಮೆದುಳಿನ ತರಂಗಗಳನ್ನು ಮಾಪನ ಮಾಡಿ ಇವರಿಗೆ ಎಚ್ಚರವಾಗಿರುವಾಗಲೂ ಡೆಲ್ಟಾ ವೇವ್ಸ್ ಬರ್ತಾ ಇದೆ ಅಂತ ಡಿಕ್ಲೇರ್ ಮಾಡಿದ್ರು.
ಹೇಗೆ ಮಾಡ್ತಾರೆ ಅದನ್ನು ಅಂದರೆ, ವ್ಯಕ್ತಿ ಎಚ್ಚರವಾಗಿರುವಾಗ 4-6 ಜನ ಕೂತ್ಕೊಂಡು 4-6 ಜನ ಪ್ರಶ್ನೆ ಕೇಳ್ತಾರೆ, ಸಮಸ್ಯೆಗಳನ್ನ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಲೆಕ್ಕ ಕೊಟ್ಟುಬಿಡ್ತಾರೆ, ಅಥವಾ ಗೊತ್ತಿಲ್ಲದೆ ಇರೋದು ಯಾವುದೋ ಭಾಷೆಯಲ್ಲಿ ಮಾತಾಡ್ಬಿಡ್ತಾರೆ, ಕೋಪ ಬರೋ ಥರ ಮಾಡ್ತಾರೆ. ಎಲ್ಲನೂ ಎದುರಿಸ್ಬೇಕು ಮತ್ತು ಡೆಲ್ಟಾ ವೇವ್ಸಲ್ಲೇ ಇರಬೇಕು. ಅಂದರೆ ಡೀಪಾಗಿ ಇರಬೇಕು, ಶರೀರದಿಂದ ಭಿನ್ನವಾಗಿದ್ದೀನಿ ಅನ್ನೋ ಥರ ಎಚ್ಚರವಾಗಿದ್ದರೂ ಇರಬೇಕು. ನಮ್ಮ ಆಪರೇಟಿಂಗ್ ಸಿಸ್ಟಮ್ನ ಎಷ್ಟು ಆಪರೇಷನ್ನಿಗೆ ತೊಗೊಂಬರ್ತೀವೋ, ಎಷ್ಟು ಕಾರ್ಯರೂಪಕ್ಕೆ ತರ್ತೀವೋ, ಅಷ್ಟು ನಾವು ಶಕ್ತಿಶಾಲಿಯಾಗ್ಬಿಡ್ತೀವಿ. ಅದಕ್ಕೆ ಯೋಗ ಮಾಡಬೇಕು ಅನ್ನೋ ಹೇಳೋದು. ಅದಕ್ಕೆ ಆಳವಾದ ಯೋಗ ಮಾಡಬೇಕು, ಆಳವಾದ ಅನುಭವ ಮಾಡಬೇಕು, ಶರೀರವನ್ನು ಮರಿಬೇಕು. ಬೇಗ ಬೇಗ ನಮ್ಮ ಮನಸ್ಸನ್ನು ಮೇಲೆ ಕೆಳಗೆ ಮಾಡೋದು, ಅಥವಾ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಹೋಗೋದು, ಕೋಪ ಮಾಡ್ಕೊಳ್ಳೋದು, ದುಃಖ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಮೂಡ್ ಆಫ್ ಆಗೋದು, ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಇವೆಲ್ಲ 5% 10% ಇರತಕ್ಕಂಥ ಪ್ರಜ್ಞೆಯಲ್ಲಿ ಮಾತ್ರ ಇರುವಂಥವು. ಇವು ಸಾಮಾನ್ಯ ಜನರದ್ದು. ಇದಕ್ಕೇನು ಅತಿ ಬುದ್ಧಿವಂತಿಕೆ ಬೇಕಾಗಿಲ್ಲ. ಆದರೆ ಒಳಗಡೆ ಇಳಿಬೇಕಲ್ಲ. ಒಳಗಡೆ ಇಳಿಬೇಕಾದ್ರೆ ಮಧ್ಯ ಒಂದು ತೆಳ್ಳನೆಯ ಒಂದು ಡಯಾಫ್ರಮ್ ಇರುತ್ತೆ. ಡಯಾಫ್ರಮ್ ರೀತಿ ಅಂತ ನಾವು ಇಟ್ಕೊಳ್ಬೋದು ಅದನ್ನು. ಅದು ನಮ್ಮ ವಿಶ್ಲೇಷಣಾತ್ಮಕ ಮನಸ್ಸು, ಅನಾಲಿಟಿಕಲ್ ಮೈಂಡ್ ಅಂತೀವಲ್ಲ, ವಿಶ್ಲೇಷಣಾತ್ಮಕ ಮನಸ್ಸು. ಈ ವಿಶ್ಲೇಷಣಾತ್ಮಕ ಮನಸ್ಸು ಏನು ಮಾಡುತ್ತೆ, ನಮ್ಮನ್ನು ಆಪ್ರೇಟಿಂಗ್ ಸಿಸ್ಟಮ್ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಇದ್ಯಾಕೆ ಹೀಗೆ, ಅದ್ಯಾಕೆ ಹೀಗೆ, ಇದು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ನಿನ್ನ ಅಭ್ಯಾಸ ಅಲ್ಲ, ಇದು ನಿನ್ನ ಸಂಸ್ಕಾರ ಅಲ್ಲ, ಇದು ನಿನ್ನ ಸ್ವಭಾವ ಅಲ್ಲ, ಇದು ನಿನ್ನ ಮಾಡ್ತಿರೋ ಸರಿಯಲ್ಲ. ಪ್ರತಿಯೊಂದನ್ನೂ ವಿಶ್ಲೇಷಣೆ ಮಾಡ್ತೀವಿ ನಾವು. ವಿಶ್ಲೇಷಣೆಯ ಈ ಡಯಾಫ್ರಮ್ ದಪ್ಪ ಇದ್ದರೆ ನಮ್ಮ ಸಂಕಲ್ಪಗಳು ಒಳಗಡೆನೇ ಹೋಗೋದಿಲ್ಲ, ಬರೀ ಮೇಲ್ಮಟ್ಟದಲ್ಲೇ ಇರ್ತವೆ. ಬರೀ ಬೀಟಾ ವೇವ್ಸ್ ಅಷ್ಟೇ, ಯೋಗ ಇಲ್ಲ, ಬರೀ ಬೀಟಾ ವೇವ್ಸ್. ವಿಶ್ಲೇಷಣಾತ್ಮಕ ಮನಸ್ಸನ್ನು ದಾಟಿ ನನ್ನ ಬುದ್ಧಿ ಮತ್ತು ಮನಸ್ಸು ನನ್ನ ಮೆದುಳಿನ ಒಳಗಡೆ ಹೋದರೆ, ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಹೋದರೆ, ನನ್ನ ಅಂತರಾಳದ ಶಕ್ತಿಗಳು ಜಾಗೃತವಾಗ್ತಾ ಹೋಗ್ತವೆ. ಎಷ್ಟು ದೀರ್ಘಕಾಲದವರೆಗೆ ನನ್ನ ಮನಸ್ಸು ಆಲ್ಫಾ ವೇವ್ ಥೀಟಾ ವೇವಲ್ಲಿರ್ತದೋ ಅಷ್ಟು ಸಮಯ ಈ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ. ಮನಸ್ಸು ಸೂಕ್ಷ್ಮವಾಗುತ್ತೆ, ನಾವು ತಗೊಳ್ಳುವಂಥ ನಿರ್ಧಾರಗಳು ಸರಿಯಾಗಿರತ್ತೆ, ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳುತ್ತೆ. ಇವೆಲ್ಲ ಆಗೋದು ಸುಪ್ತ ಪ್ರಜ್ಞೆಯಲ್ಲಿರ್ತಕ್ಕಂತಹ ಶಕ್ತಿಗಳಿದ್ದಾಗ. ಇದನ್ನು ನಾವು ಕಂಟ್ರೋಲಿಗೆ ತಗೋಬೇಕು. ಯಾವುದನ್ನು? ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ನ ನಾವು ಕೈಗೆ ತಗೋಬೇಕು ಅಂದರೆ ಒಂದೇ ವಿಧಾನ ಇರೋದು, ಯೋಗ ಮಾಡೋದು, ಡೀಪಾಗಿ ಹೋಗೋದು, ಡೆಪ್ತಲ್ಲಿ ಹೋಗೋದು. ಎಷ್ಟು ಡೆಪ್ತಲ್ಲಿ ಹೋಗೋದು ಅಂದರೆ ನನ್ನ ಶರೀರನೇ ನನಗೆ ನೆನಪಿರಬಾರ್ದು, ಸಮಯ ಹೋಗಿದ್ದೇ ಗೊತ್ತಾಗಬಾರ್ದು, ಅಷ್ಟು ಡೆಪ್ತಲ್ಲಿ ಹೋಗಬೇಕು. ಜಾನಕಿದಾದಿಯವರು ಒಂದೊಂದು ಸರಿ ಯೋಗಕ್ಕೆ ಕೂತರೆ ದಿವಸಗಟ್ಟಲೆ ಯೋಗ ಮಾಡ್ತಾಯಿದ್ರಂತೆ. ಅವರ ಉಸಿರಾಟ ಎಷ್ಟು ಸ್ಲೋ ಆಗಿರ್ತಿತ್ತು ಅಂದರೆ ನೋಡಿದವ್ರಿಗೆ ಅನುಮಾನ ಬಂದುಬಿಡಬೇಕು, ಅಷ್ಟು ಡೆಪ್ತಲ್ಲಿ ಹೋಗ್ತಾಯಿದ್ರು ಅವರು. ಅದರಿಂದ ಅವ್ರಿಗೆ ಡೆಲ್ಟಾ ವೇವ್ಸ್ ಬರ್ತಾಯಿತ್ತು ಎಚ್ಚರವಾಗಿರೋ ಸ್ಥಿತಿಯಲ್ಲಿ ಕೂಡ. ಇದು ಬಹಳ ದೊಡ್ಡ ಯೋಗಿಗಳು ಮಾಡುವಂಥ ಸಾಧನೆ ಡೆಲ್ಟಾ. ನಾವು ಅಟ್ಲೀಸ್ಟ್ ಆಲ್ಫಾ ವೇವ್ ಥೀಟಾ ವೇವ್ ತಲುಪಿದರೂ ಕೂಡ ನಮ್ಮ ಜೀವನ ಸಾರ್ಥಕ ಆಗೋಗ್ಬಿಡ್ತದೆ.
ಇದು ರಾಜಯೋಗದ ಶಕ್ತಿ. ಬಾಬಾರವರು ನಮಗೆ ಕಲಿಸಿರ್ತಕ್ಕಂತಹ ಯೋಗದ ಶಕ್ತಿ ಇದು. ಅದಕ್ಕೆ ಬಾಬಾರವ್ರು ಹೇಳೋದು, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಪರಂಧಾಮಕ್ಕೆ ಹೋಗಿ. ಪರಂಧಾಮಕ್ಕೆ ಹೋದಾಗ ಈ ಶರೀರ ಮರಿತೀರ ನೀವು. ಶರೀರ ಮರೆತಾಗ ಸುಪ್ತ ಪ್ರಜ್ಞೆಯಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ಜಾಗೃತವಾಗ್ತವೆ. ನೀವು ಏನು ಅಂದ್ಕೊಂಡಿದ್ದೀರ ಆಗಬೇಕು ಅಂತ ಅದು ಆಗ್ತೀರ. ಆದ್ದರಿಂದ ಯೋಗ ಮಾಡಬೇಕು. ಆದ್ದರಿಂದ ನಾವು ಶರೀರದಿಂದ ಭಿನ್ನರಾಗಬೇಕು, ಡಿಟ್ಯಾಚ್ ಆಗಬೇಕು. ಆದ್ದರಿಂದ ನಾವು ಪರಂಧಾಮಕ್ಕೆ ಪ್ರಯಾಣ ಮಾಡಬೇಕು. ಪರಂಧಾಮ ಎಲ್ಲಿದೆ? ಪರಂಧಾಮ ಎಷ್ಟು ದೂರದಲ್ಲಿದೆ ಅಂದರೆ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಎಲ್ಲಿ ಸ್ಪೇಸ್ ಇಲ್ವೋ, ಅಂದರೆ ಯಾವುದು ಅನಂತವಾಗಿದೆಯೋ, ಅನಂತ ಕೊನೆಯೇ ಇಲ್ಲ, ಅದಕ್ಕೆ ಅಳತೆನೇ ಮಾಡೋಕ್ಕಾಗೋದಿಲ್ಲ. ಅಷ್ಟು ವಿಶಾಲವಾದ ಖಾಲಿ ಜಾಗ ಅದು. ಅಲ್ಲಿ ಸಮಯನೇ ಇಲ್ಲ, ನೋ ಟೈಮ್. ಅಲ್ಲಿದೆ ಪರಂಧಾಮ. ಅದಕ್ಕೆ 6ನೇ ತತ್ವ ಅಂತ ಬಾಬಾರವ್ರು ಹೇಳೋದು. ಈ 5 ಭೌತಿಕ ತತ್ವಗಳು, 6ನೇದು 6ನೇ ಮಹಾತತ್ವ, ಅದು ಪ್ರಕಾಶ ತತ್ವ. ಅಲ್ಲಿಗೆ ನಾವು ಪ್ರಯಾಣ ಮಾಡಬೇಕು ನಮ್ಮ ಮನಸ್ಸು ಮತ್ತು ಬುದ್ಧಿಯಿಂದ. ಅಲ್ಲಿಗೆ ಪ್ರಯಾಣ ಮಾಡಿ ಪರಂಧಾಮದ ಅನುಭವವನ್ನು ಮಾಡಬೇಕು. ಮತ್ತು ಶಿವಬಾಬರವ್ರನ್ನ ನಾವು ಮಿಲನ ಮಾಡಬೇಕು ಮತ್ತು ಆನಂದವನ್ನು ಅನುಭವಿಸ್ಬೇಕು. ಆಗ ಶರೀರದಿಂದ ಡಿಟ್ಯಾಚ್ ಆಗ್ತೀವಿ. ನಿದ್ದೆಯಲ್ಲಿ ಶರೀರದಿಂದ ಡಿಟ್ಯಾಚ್ ಆಗ್ತೀವಿ, ಗೊತ್ತಲ್ಲ ನಮಗೆ? ನಿದ್ದೆ ಮಾಡುವಾಗ ಶರೀರದಿಂದ ಡಿಟ್ಯಾಚ್ ಆಗಿರ್ತೀವಿ. ನಿದ್ದೆ ಮಾಡುವಾಗಲೂ ಕೂಡ ಆಲ್ಫಾ ವೇವ್, ಥೀಟಾ ವೇವ್, ಡೆಲ್ಟಾ ವೇವ್ ಇರ್ತವೆ. ಆದರೆ ಮನುಷ್ಯ ಎಚ್ಚರವಾಗಿರಲ್ವಲ್ಲ. ಎಚ್ಚರವಾಗಿಲ್ಲದೆ ಇದ್ದರೆ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಹೊರ ತೆಗೆಯೋಕ್ಕಾಗಲ್ಲ. ಆದರೆ ಬಾಬಾವ್ರ ಶಕ್ತಿ ಎಂಟ್ರಾಗುತ್ತೆ ಅಲ್ಲಿ. ಯಾಕೆಂದರೆ ಆಲ್ಫಾ ವೇವ್ ಇರುತ್ತೆ ಅಲ್ಲಿ, ಮೈಂಡ್ ಸೈಲೆಂಟಾಗಿರುತ್ತೆ. ಬಾಬಾರವರು ಪರಂಧಾಮದಲ್ಲಿ ಯಾಕೆ ಕೇವಲ ಯಾವ ಸಂಕಲ್ಪವೂ ಇಲ್ಲದೆ, ಯಾವ ಶಬ್ದವೂ ಇಲ್ಲದಂತಹ ಒಂದು ಸ್ಥಳ ಅದು ಪರಂಧಾಮ. ಅಲ್ಲಿ ಪರಮಾತ್ಮ ಇರೋದು. ಯಾಕೆಂದರೆ ಪರಮಾತ್ಮನಿಗೆ ಯಾವ ಶಬ್ದದ ಅವಶ್ಯಕತೆಯೂ ಇಲ್ಲ, ಯಾವ ಸಮಯದ ಅವಶ್ಯಕತೆಯೂ ಇಲ್ಲ, ಯಾವ ಸಂಕಲ್ಪದ ಅವಶ್ಯಕತೆಯೂ ಇಲ್ಲ. ಪರಮಾತ್ಮ ಇರೋದು ಆ ಜಾಗದಲ್ಲಿ. ನಾನು ಎಚ್ಚರ ಇದ್ದೀನಿ. ಎಚ್ಚರ ಇದ್ದು ನನಗೆ ಗೊತ್ತಿದ್ದಂಗೆ ನಾನು ಮನಸ್ಸಿನ ಮೂಲಕ ಪರಂಧಾಮಕ್ಕೆ ಪ್ರಯಾಣ ಮಾಡಿ ಬಾಬಾವ್ರ ಜೊತೆ ನಾನು ಇದ್ದು ಆ ಶಕ್ತಿಯನ್ನು ಪಡ್ಕೊಂಡು ವಾಪಸ್ ಇಲ್ಲಿಗೆ ಬರ್ತೀನಿ, ಎಚ್ಚರವಾಗಿದ್ದು. ಆವಾಗ ಶಕ್ತಿಗಳು ಜಾಗೃತವಾಗ್ತದೆ. ಆವಾಗ ಬಾಬಾರವ್ರ ಶಕ್ತಿಗಳು ಹೆಚ್ಚು ಹೆಚ್ಚು ಬರ್ತಾ ಹೋಗುತ್ತೆ ಒಳಕ್ಕೆ. ಅದಕ್ಕೆ ಎಲ್ಲಿ ಸಮಯ ಇಲ್ಲವೋ, ಎಲ್ಲಿ ಸ್ಪೇಸ್ ಇಲ್ಲವೋ ಆ ಜಾಗಕ್ಕೆ ನಾವು ಹೋಗಬೇಕು. ಆ ಜಾಗದಲ್ಲಿ ಏನಿದೆ? ಆ ಜಾಗದಲ್ಲಿ ತತ್ವ ಇದೆ. ಅದು ಬ್ರಹ್ಮ ಅಂತಾರೆ ಸಂಸ್ಕೃತದಲ್ಲಿ. ಬ್ರಹ್ಮ ಅಂದರೆ ಬ್ರಹ್ಮ ತತ್ವ. ಅದು ಬಾಬಾ ಹೇಳ್ತಾರೆ, ಬ್ರಹ್ಮ ಅನ್ನೋದನ್ನೇ ಬ್ರಹ್ಮ. ಬ್ರಹ್ಮ ಅಂದರೆ ಶಿವಬಾಬನಿಗೆ ಬ್ರಹ್ಮ ಅಂತ ಹೇಳೋದು. ಬ್ರಹ್ಮಲೋಕ ಅಂತ ಹೇಳೋದು. ಆ ಬ್ರಹ್ಮಲೋಕದಲ್ಲಿ ಕೇವಲ ಪ್ರಕಾಶ ಇದೆ ಅಷ್ಟೇ. ಎಂಥ ಪ್ರಕಾಶ ಇದೆ? ಶ್ವೇತ ವಸ್ತ್ರದ ಪ್ರಕಾಶವಿದೆ ಅಲ್ಲಿ.
ಆ ಶ್ವೇತವಸ್ತ್ರದ ಪ್ರಕಾಶ ಎಷ್ಟು ಗಾಢವಾಗಿದೆ ಅಂದರೆ ಅಲ್ಲಿ ಹೋದಂತಹವರಿಗೆ ವಿಶೇಷವಾದ ಅನುಭವ ಮಾಡುತ್ತೆ ಅದು. ಯಾಕೆಂದರೆ ಆ ಪ್ರಕಾಶ ಭೂಮಿಯ ಪ್ರಕಾಶ ಅಲ್ಲ, ಸೂರ್ಯನ ಪ್ರಕಾಶ ಅಲ್ಲ, ವಿದ್ಯುತ್ ಶಕ್ತಿಯ ಪ್ರಕಾಶ ಅಲ್ಲ, ಸೋಲಾರ್ ಎನರ್ಜಿಯ ಪ್ರಕಾಶ ಅಲ್ಲ, ಅದು ದಿವ್ಯ ಪ್ರಕಾಶ, ಆಧ್ಯಾತ್ಮಿಕ ಪ್ರಕಾಶ. ಅದು ಆ ಪ್ರಕಾಶದಲ್ಲಿ ನಮಗೆ ಶಕ್ತಿಗಳನ್ನು ಕೊಡುವಂತಹ ಪ್ರಕಂಪನಗಳು ಇವೆ. ಬಾಬೋರ ಹತ್ರ ಇರುವಂತಹ ಆ ಪ್ರಕಾಶದಲ್ಲಿ. ಅದಕ್ಕೆ ಯಾವಾಗಲೂ ಬಾಬೋರವರಿಂದ ಪ್ರಕಾಶದ ಕಿರಣಗಳು ಹೊರಡ್ತಾ ಇವೆ, ಬರ್ತಾ ಇವೆ ಅಂತ ಏನು ನಾವು ಹೇಳ್ತೀವಿ, ತೋರಿಸ್ತೀವಿ, ಪಿಕ್ಚರಲ್ಲಿ ಡ್ರಾಯಿಂಗ್ ಮಾಡ್ತೀವಿ. ಯಾವುದೇ ಬಾಬೋರವರ ಒಂದು ಫೋಟೋ ನೋಡಿ ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ, ಒಂದು ಮೂಲೆಯಲ್ಲಿ ಒಂದು ಚುಕ್ಕಿ, ಅಲ್ಲಿಂದ ಪ್ರಕಾಶ. ಏನು ಪ್ರಕಾಶ ಅದು? ದಿವ್ಯ ಪ್ರಕಾಶ, ಪರಂಧಾಮದಲ್ಲಿರ್ತಕ್ಕಂಥ ಪ್ರಕಾಶ ಅದು. ಆ ಪ್ರಕಾಶದ ಅನುಭವ ಮಾಡಿದರೆ ಆನಂದ ಆಗ್ತದೆ. ಆದರೆ ನಾವ್ಯಾರೂ ನೋಡೇ ಇಲ್ಲ ಅದನ್ನ. ಹೋಗೋದಂಗೆ ಮತ್ತೆ ಅಲ್ಲಿಗೆ ಹೋಗಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು ನಾವು. ಇಮ್ಯಾಜಿನೇಷನ್ ಅಂದರೆ ರಿಯಾಲಿಟಿ ಅಲ್ಲ ಅಂತ ಅಲ್ಲ. ಇಮ್ಯಾಜಿನೇಷನ್ ಅಂದರೆ ಇಮೇಜ್ ಫಾರಮ್ ಮಾಡ್ಕೊಳ್ಳೋದು. ಯಾವುದರ ಇಮೇಜು? ಯಾವುದರ ಜ್ಞಾನ ನಮಗಿದೆಯೋ, ಪರಂಧಾಮ ಹೇಗಿದೆ ಅಂತ ಬಾಬೋರು ನಮ್ಗೆ ಹೇಳಿದಾರೋ ಅದರ ಇಮೇಜನ್ನು ನಮ್ಮ ಕಣ್ಮುಂದೆ ತಗೊಂಡು ಕ್ರಿಯೇಟ್ ಮಾಡೋದು. ಪರಂಧಾಮದ ಇಮೇಜ್, ಬಿಳಿಯ ಪ್ರಕಾಶ ತತ್ವದ ಇಮೇಜ್, ಶಿವಬಾಬಾರವರ ಇಮೇಜ್, ಇದನ್ನು ನಮ್ಮ ಬುದ್ಧಿಯಲ್ಲಿ ತಗೊಂಡು ನೋಡಬೇಕು. ಯಾಕೆಂದರೆ ಈ ಪಿಕ್ಚರ್ಗಳನ್ನು ನೋಡೋದು ನಮ್ಮ ಬುದ್ಧಿ, ಅನುಭವ ಮಾಡೋದು ಮನಸ್ಸು. ಅದಕ್ಕೆ ಮನಸ್ಸು ಬುದ್ಧಿ ಎರಡೂ ಹೋಗಬೇಕು ಅಲ್ಲಿಗೆ. ಸೊ ಆದ್ದರಿಂದ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಆಮೇಲೆ ನಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂದರೆ, ಯಾವುದೇ ಗಣಿತಶಾಸ್ತ್ರದ ಒಂದು ಸೂತ್ರ ಆಗಲಿ, ಯಾವುದೇ ವೈಜ್ಞಾನಿಕ ಸೂತ್ರವಾಗಲಿ ಊಹೆ ಇಲ್ಲದೆ ಪ್ರೂವ್ ಮಾಡೋಕ್ಕಾಗಲ್ಲ. a+b² = a² + b² + 2ab. ಪ್ರೂವ್ ಮಾಡಿ ಮಕ್ಕಳ ಅಂತ ಹೇಳಿದ್ರೆ ಮೇಷ್ಟ್ರು ಏನು ಹೇಳ್ಕೊಡ್ತಾರೆ? ಲೆಟ್ a = 2, ಲೆಟ್ b = 3 ಅಂತ ಹಾಕಿ ಎಗೆ 2 ಮೌಲ್ಯ ಕೊಡಿ, ಬಿಗೆ 3 ಮೌಲ್ಯ ಕೊಡಿ. a + b = 5 ಆಯಿತು. 5 × 5 5² 25 ಆಯಿತು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಲ್ಲಿ a² + b² + 2ab ಮಾಡಿದ್ರೆ 25 ಬರುತ್ತೆ. ಸೊ ಎಡಭಾಗ ಮತ್ತು ಬಲಭಾಗ ಸರಿ ಆಯಿತು. ಅಂದರೆ ಸೂತ್ರ ಏನಾಯಿತು? ಪ್ರೂವ್ ಆಯಿತು. ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ಹೋಗಿ ಅನುಭವ ಮಾಡಿದ್ರೆ ನಮಗೆ ಇದು ಸತ್ಯ, ಪರಮಾತ್ಮ ಸತ್ಯ. ಆತ್ಮ ನೋಡಿದ್ದೀವ? ಆತ್ಮನ ನೋಡಿಲ್ಲ ನಾವು. ಮತ್ತು ಆತ್ಮದ ಅನುಭವ ಹೆಂಗೆ ಮಾಡೋದು ನಾವು? ಹಣೆಯ ಮಧ್ಯದಲ್ಲಿ ಹೊಳಿತಾ ಇರತಕ್ಕಂಥ ಒಂದು ಚುಕ್ಕಿ ನಾನು, ಒಂದು ಸ್ಟಾರ್, ಒಂದು ನಕ್ಷತ್ರ ನಾನು. ಇದು ಹೇಳಿರೋರು ಯಾರು? ಪರಮಾತ್ಮ ಹೇಳಿರೋದು. ಅನುಭವ ಮಾಡಬೇಕಾದ್ರೆ ಯಾರು? ನಾವು ಮನುಷ್ಯರು ಮಾಡಬೇಕಾಗಿರ್ತಕ್ಕಂಥದ್ದು. ಯಾವಾಗ ಈ ಅನುಭವ ನಮಗೆ ಸತ್ಯ ಅಂತ ಗೊತ್ತಾಗುತ್ತೆ, ಆವಾಗ ಒಳಗಡೆ ಇರತಕ್ಕಂತಹ ಅಜ್ಞಾನದ ಪದರಗಳೆಲ್ಲ ಹೋಗಿ ಹೋಗಿ ಪರದೆಗಳೆಲ್ಲ ಸರಿಸಿ ಇದು ಸತ್ಯ, ಕರೆಕ್ಟ್. ನಾನು ಆತ್ಮ ಅಂತ ತಿಳಿದು ಕೂತ್ಕೊಂಡಾಗ ನನ್ನಲ್ಲಿ ಏನೋ ಒಂಥರ ಶಕ್ತಿ ಪ್ರಚೋದನೆ ಆದಂಗೆ ಆಗ್ತಾಯಿದೆ. ನನ್ನ ಮನಸ್ಸಿನಲ್ಲಿ ಅಪಾರವಾದ ಶಾಂತಿ ಬರ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಶಕ್ತಿ ಜಾಗೃತವಾಗ್ತಾ ಇದೆ.
ಅಂತ ನನಗೆ ಅನುಭವ ಆಗ್ತಾ ಹೋಗುತ್ತೆ. ಆವಾಗ ನನಗನ್ಸುತ್ತೆ ಕರೆಕ್ಟ್, ಆತ್ಮ ಇರೋದಿಲ್ಲಿ, ಹಣೆಯ ಮಧ್ಯೆ ಇರೋದು. ಶಾಸ್ತ್ರಗಳನ್ನು ಕೇಳಿದ್ರೆ ಹೃದಯದಲ್ಲಿ ಸ್ವಾಮಿ ಇರೋದು, ಇಲ್ಲೆಲ್ಲಿದೆ ಹೃದಯ ಇರೋದು ಅಂತಾರೆ. ನಾವು ವಾದ ಮಾಡೋಕ್ಕೆ ಹೋಗಬಾರ್ದು. ಇರಲಿ ಬಿಡಿ ಸ್ವಾಮಿ, ಹೃದಯದಲ್ಲೇ ಇರಲಿ, ತೊಂದರೆ ಇಲ್ಲ. ಆದರೆ ನಾವು ಅನುಭವ ಮಾಡಬೇಕಾಗಿರೋದು ಹಣೆಯ ಮಧ್ಯ. ಬಾಬಾವ್ರು ಲಾಜಿಕ್ ಕೊಡ್ತಾರೆ ಅದು ಹಿಂದ್ಗಡೆ. ಯಾಕೆ ಇಲ್ಲಿ ಆತ್ಮ ಇದೆ ಅಂದರೆ, ಮೆದುಳಿದೆ, ಎಲ್ಲ ಆಪರೇಟಿಂಗ್ ಸಿಸ್ಟಮ್ಗಳಿವೆ, ಪ್ಯಾನಲ್ಸ್ ಇದ್ದಾವೆ, ಎಲ್ಲ ಡ್ರೈವಿಂಗ್ ಏನೇನು ಬೇಕೋ ಎಲ್ಲನೂ ಇಲ್ಲೇ ಇದೆ. ಅದಕ್ಕೆ ಇಲ್ಲಿ ಇಟ್ಟಿರೋದು. ಇಲ್ಲಿ ಅಂದರೆ ಇಲ್ಲಿಲ್ಲ, ಇದು ಒಳಗಡೆ ಇದೆ. ಇಲ್ಲಿಂದ ಒಂದು ಗೆರೆ ಹಾಕಿ ಇಲ್ಲಿಂದ ಒಂದು ಗೆರೆ ಹಾಕಿದ್ರೆ ಮಧ್ಯೆ ಎರಡು ಎಲ್ಲಿ ಮಿಟ್ ಮಾಡ್ತವೆ, ಅಲ್ಲಿ ಇರೋದು. ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ. ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನುವಂಥದ್ದು ಬುದ್ಧಿಯನ್ನು ಪ್ರಚೋದಿಸುವಂಥ ಗ್ಲ್ಯಾಂಡ್ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಲ್ಲಿ ಕೂತಿರೋದು. ಅಲ್ಲಿ ಸ್ಪೇಸ್ ಇದೆ ಕೂತ್ಕೊಳ್ಳೋಕ್ಕೆ. ಆತ್ಮಕ್ಕೆ ಎಷ್ಟು ಸ್ಪೇಸ್ ಬೇಕು? ಹಾಗೆ ನೋಡಿದ್ರೆ ಶರೀರದಲ್ಲಿ ಎಷ್ಟೊಂದು ಸ್ಪೇಸ್ ಇದೆ, ಬೇಕಾದಷ್ಟು ಸ್ಪೇಸ್ ಇದೆ ಶರೀರದಲ್ಲಿ. ಮೆದುಳಲ್ಲೂ ಸ್ಪೇಸ್ ಇದೆ, ಅಲ್ಲಿ ಕೂತ್ಕೊಂಡಿದೆ. ನಾನು ಆತ್ಮ ಇಲ್ಲಿಲ್ಲ. ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗಿರೋದು ಭ್ರುಕುಟಿಯ ಮಧ್ಯದಲ್ಲಿ, ಅಂದರೆ ಮೆದುಳಿನ ಮಧ್ಯಭಾಗದಲ್ಲಿ ಕೂತಿದ್ದೀನಿ ನಾನು. ನನಗೆ ಎರಡು ಕಣ್ಣುಗಳು ಕಿಟಿಕಿಗಳಿದ್ದ ಹಾಗೆ. ನಾನು ಆತ್ಮ ಒಳಗಡೆ ಕೂತ್ಕೊಂಡು ಎರಡು ಕಿಟಿಕಿಗಳ ಮೂಲಕ ನೋಡ್ತಾ ಇದ್ದೇನೆ. ಇದು ಬಹಳ ಶ್ರೇಷ್ಠವಾದ ಅನುಭವವನ್ನು ಕೊಟ್ಬಿಡ್ತದೆ ನಮಗೆ. ಇಲ್ಲಿಂದ ಒಳಗಡೆ ಕೂತು ನಾನು ನನ್ನ ಎಲ್ಲ ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾ ಇದ್ದೀನಿ. ಹಾಗೇ ಬಾಬಾರವರು, ಬ್ರಹ್ಮ ಬಾಬಾರವರಲ್ಲಿ ಬಂದಾಗ ಈ ಒಂದು ಮೆದುಳಿನ ಮಧ್ಯಭಾಗ ಇರತಕ್ಕಂಥ ಬ್ರಹ್ಮ ಬಾಬಾವರ ಆತ್ಮದ ಪಕ್ಕದಲ್ಲಿ ಕುಳಿತು ಬ್ರಹ್ಮ ಬಾಬಾರವರ ಎರಡು ಕಣ್ಣುಗಳೆಂಬ ಕಿಟಿಕಿಗಳ ಮೂಲಕ ನಮ್ಮನ್ನು ನೋಡ್ತಾರೆ. ಆತ್ಮ ಪ್ರವೇಶ ಆಗೋದು ಅಲ್ಲಿಗೆ ಪ್ರವೇಶ ಆಗೋದು, ಆತ್ಮ ಹೋಗೋದು ಅಲ್ಲಿಂದನೇ ಹೋಗೋದು. ಸೊ ಆದ್ದರಿಂದ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ, ಇದರ ಕ್ವಾಲಿಟಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಇಟ್ಸ್ ನಾಟ್ ಸಿಂಪ್ಲಿ ಬೀಟಾ ವೇವ್ಸ್. ಇದು ಸಾಮಾನ್ಯವಾದಂಥದ್ದು, ಎಲ್ಲರಿಗೂ ಇರುವಂಥದ್ದು ಬೀಟಾ ವೇವ್ಸ್. ನಾವು ಅದನ್ನು ಬೀಟಾಯಿಂದ ಆಲ್ಫಾ, ಆಲ್ಫಾಯಿಂದ ತೀಟಾ, ತೀಟಾಯಿಂದ ಡೆಲ್ಟಾಕ್ಕೆ ತೊಗೊಂಡೋಗ್ಬೇಕು. ಅದಕ್ಕೆ ಶರೀರದಿಂದ ಬೇರೆ ಆಗಬೇಕು. ಆದರೆ ಬಾಬಾರವ್ರು ಹೇಳ್ತಾರೆ, ಶರೀರದಿಂದ ಭಿನ್ನ ಆಗಬೇಕಂದ್ರೆ ಒಂದು ಕಂಡೀಷನ್ ಇದೆ ಮಕ್ಕಳೇ. ಏನು ಅಂದರೆ, ಮಹಾಭಾರತದಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ನನ್ನ ಮನಸ್ಸು ನಿಲ್ತಾ ಇಲ್ಲ, ನನ್ನ ಮನಸ್ಸು ಭಾಳ ಚಂಚಲ, ನನ್ನ ಮನಸ್ಸು ಯುದ್ಧ ಮಾಡಬೇಕಾ ಬೇಡವಾ, ಏನು ಮಾಡಬೇಕು ಅಂತ ತೊಳಲಾಡ್ತಾ ಇದೆ, ಭಾಳ ಆ್ಯಂಬಿಗಿಯಸ್ ಆಗಿದೆ ನನ್ನ ಮನಸ್ಸು, ಅನಿಶ್ಚಿತತೆಯಲ್ಲಿದೆ ಮನಸ್ಸು ನಂದು, ನನ್ನ ಮನಸ್ಸು ಒಳಗಡೆ ಭಾಳ ಹೋರಾಟ ನಡೀತಾ ಇದೆ, ನಾನೇನು ಮಾಡಲಿ ಅಂತ ಕೇಳ್ತಾನೆ. ನಿನ್ನ ಮನಸ್ಸು ನಿಲ್ಲಬೇಕಾದ್ರೆ ಎರಡು ಸೂತ್ರ, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅರ್ಜುನ, ಅಭ್ಯಾಸ ಮತ್ತು ವೈರಾಗ್ಯವನ್ನು ಮಾಡೋ, ಮನಸ್ಸು ಒಂದೇ ಕಡೆ ನಿಲ್ತದೆ. ಬಾಬಾವ್ರು ನಮ್ಗೆ ಹೇಳೋದು ಅದನ್ನೇ. ಬೇಹದ್ ವೈರಾಗ್ಯಗಳು ಮಕ್ಕಳೇ, ನೀವು ಸಾಮಾನ್ಯ ವೈರಾಗ್ಯಗಳಲ್ಲ, ಬೇಹದ್ ವೈರಾಗ್ಯಗಳು ನೀವು. ಬೇಹದ್ ವೈರಾಗ್ಯದ ಒಂದು ಜಾಗೃತಿ ನಮಗೆ ಬಂದರೆ, ಬೇಹದ್ ವೈರಾಗ್ಯ ಅಂದರೆ ಏನು? ಇಡೀ ಪ್ರಪಂಚನೇ ಬೇಡ ನನಗೆ, ಪ್ರಪಂಚ ಎಲ್ಲ ಹೊರಟೋಗ್ಬಿಟ್ಟಿದೆ, ನಿಸ್ಸಾರ ಆಗೋಗ್ಬಿಟ್ಟಿದೆ, ಅದರಲ್ಲಿ ಏನೂ ಸಾರ ಇಲ್ಲ, ನನಗೆ ಆಸಕ್ತಿ ಇಲ್ಲ ಈ ಪ್ರಪಂಚದಲ್ಲಿ ಅನ್ನುವ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ವೈರಾಗ್ಯ ಬಂದಿದೆ ಅಂತ ಅರ್ಥ. ವೈರಾಗ್ಯ ಬರಬೇಕಾದ್ರೆ ನಮ್ಮ ಜೀವನದಲ್ಲಿ ಸರಳತೆ ಬರಬೇಕು. ಯಾಕೆಂದರೆ
ಸರಳತೆ ಇದ್ದಲ್ಲಿ ವೈರಾಗ್ಯ ಬರುತ್ತೆ. ಸರಳತೆಯನ್ನು ಹೇಗೆ ಅಭ್ಯಾಸ ಮಾಡೋದು? ಯಾರು ಸರಳರು ಅಂದರೆ, ಯಾರು ಕನಿಷ್ಠ ಅಗತ್ಯತೆಗಳಲ್ಲಿ ತಮ್ಮ ಜೀವನವನ್ನು ಪಾಲಿಸ್ತಾರೋ ಅವರು ಸರಳ ಜೀವಿಗಳು. ಕನಿಷ್ಠ ಅಗತ್ಯತೆ, ಮೋಸ್ಟ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್, ಮೋಸ್ಟ್ ಮಿನಿಮಮ್ ನೀಡ್ಸ್ ಅಷ್ಟೇ, ಜಾಸ್ತಿ ನೀಡ್ಸ್ ಇಲ್ಲ. ಬಾಬರ ಮಕ್ಕಳಿಗೆ ಏನಿದೆ? ಬೇಡಿಕೆಗಳೇನು ಇದಾವ? ಏನಿಲ್ಲ. ಮೋಸ್ಟ್ ಮಿನಿಮಮ್ ನೀಡ್ಸ್. ಮತ್ತು ಚಿಂತನೆಗಳು ಮೋಸ್ಟ್ ಮಿನಿಮಮ್. ಹೊರಗಡೆಯಿಂದ ನಾವು ಸಿಂಪಲ್ ಆಗಿಬಿಟ್ಟು ಒಳಗಡೆ ಕಾಂಪ್ಲೆಕ್ಸ್ ಆಗಿಬಿಟ್ರೆ ಆವಾಗ ನಾವು ಸರಳ ಜೀವಿಗಳು ಅಂತ ಹೇಳೋಕ್ಕಾಗಲ್ಲ, ನಾವು ಕಾಂಪ್ಲೆಕ್ಸ್ ಜೀವಿಗಳು. ಆವಾಗ ಒಳಗಡೆನೂ ಸರಳ ಜೀವಿಗಳು ಆಗಬೇಕು ಅಂದರೆ ನಾನೊಂದು ಚುಕ್ಕೆ. ಈ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಸರಳವಾದ ವಸ್ತು ಅಂದರೆ ಒಂದು ಡಾಟ್ಗಿಂತ ಸಿಂಪಲ್ ಆಗಿರೋ ವಸ್ತು ಯಾವುದೂ ಇಲ್ಲ. ಸೊ ಐ ಆಮ್ ಎ ಡಾಟ್. ಯಾವಾಗ ನಾನು ಡಾಟ್ ಅಂತ ತಿಳ್ಕೊಳ್ತೀನಿ, ನಾನೊಂದು ಚುಕ್ಕೆ ಅಂತ ತಿಳ್ಕೊಳ್ತೀನಲ್ಲ, ಆವಾಗ ನಾನು ಸಿಂಪಲ್ ಆಗ್ತೀನಿ. ಹಲವಾರು ಚುಕ್ಕೆಗಳು ಸೇರಿ ಒಂದು ಸ್ಟ್ರೈಟ್ ಲೈನ್ ಆಗುತ್ತೆ. ನನ್ನ ಜೀವನ ಒಂದು ಸ್ಟ್ರೈಟ್ ಲೈನ್ ಇದ್ದಂಗೆ ಇರಬೇಕು, ಕ್ವಶ್ಚನ್ ಮಾರ್ಕ್ ಅಲ್ಲ. ನನ್ನ ಜೀವನ ಸರಳ ಜೀವನ ಆಗಬೇಕಂದ್ರೆ ಸರಳ ರೇಖೆ ಅಂತ ಅದಕ್ಕೆ ಕರೆಯೋದು. ಸ್ಟ್ರೈಟ್ ಲೈನ್ಗೆ ಸರಳ ರೇಖೆ ಅಂತ ಕರಿತೀವಿ. ಸರಳ ರೇಖೆಯ ಥರ ಇರಬೇಕು ಅಂದರೆ ಬಾಬಾರವ್ರು ಹೇಳ್ತಾರೆ, ಪ್ರತಿ ಹಂತದಲ್ಲೂ ಚುಕ್ಕೆಗಳನ್ನೇ ಹಾಕ್ಕೊಳ್ತಾ ಹೋಗ್ಬೇಕು ನೀವು. ಚುಕ್ಕೆಗಳು ಅಂದರೆ ಏನೋ? ಪೂರ್ಣ ವಿರಾಮ. ಚುಕ್ಕೆ ಅಂದರೆ ಎರಡು ಅರ್ಥ, ಒಂದು ಈ ಚುಕ್ಕೆ, ಇನ್ನೊಂದು ಪೂರ್ಣ ವಿರಾಮದ ಚುಕ್ಕೆ. ಇವೆರಡೂ ಇದ್ದರೆ ಮಾತ್ರ ಸರಳ ಜೀವಿ ಆಗ್ತೀವಿ ನಾವು. ಅದ್ರ ಜೊತೆಗೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದರೆ ಪದೇ ಪದೇ ಮಾಡಿದ್ದನ್ನೇ ಮಾಡ್ತಾ ಇರಬೇಕು, ಪದೇ ಪದೇ ಯೋಗ ಮಾಡ್ತಾ ಇರಬೇಕು, ಪದೇ ಪದೇ ಮುರಳಿ ಓದ್ತಾನೆ ಇರಬೇಕು, ಪದೇ ಪದೇ ಮನಸ್ಸಲ್ಲಿ ನೆನಪು ಮಾಡ್ಕೋತಾನೆ ಇರಬೇಕು. ಪದೇ ಪದೇ ಅಭ್ಯಾಸ ಮಾಡೋರು ಮಾತ್ರ ಗೆಲ್ತಾರೆ. ಯಾವುದೇ ಕೌಶಲ ಕರಗತ ಆಗಬೇಕು ಅಂದರೆ ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲದೆ ಯಾವ ಕೌಶಲವೂ ಕರಗತ ಆಗಲ್ಲ, ಕೈಗೆ ಎಟ್ಕಲ್ಲ ಯಾವುದನ್ನೂ. ಮತ್ತು ಅದರಲ್ಲಿ ಸಂಪೂರ್ಣ ತಲ್ಲೀನ ಆಗಬೇಕು. ಒಬ್ಬರು ಸನ್ಯಾಸಿ ಇದ್ದರು, ಆಗ ತಾನೇ ಸನ್ಯಾಸ ಸ್ವೀಕಾರ ಮಾಡಿದರು. ಸ್ವಲ್ಪ ದಿವಸ ಆಗಿತ್ತು ಅಷ್ಟೇ. ಅವರು ಒಂದು ಮಠದಲ್ಲಿ ಒಬ್ಬ ದೊಡ್ಡ ಸನ್ಯಾಸಿ ಕೆಳಗಡೆ ಇದ್ದರು. ಅವರು ಗುರುಗಳು ಹೇಗೆ ಹೇಳ್ತಾಯಿದ್ರು ಹಾಗೆ ಅವರು ಮಾಡ್ತಾಯಿದ್ರು. ಈ ಸನ್ಯಾಸಿಗಳಿಗೆ ಸ್ವಲ್ಪ ಬೋರ್ ಆಗೋಕ್ಕೆ ಶುರುವಾಯಿತು. ಏನು ಅದೇ ಆಶ್ರಮ, ಅದೇ ಗುರುಗಳು, ಬೆಳಗಾಗಿದ್ದರೆ ಅದೇ ಧ್ಯಾನ, ಅದೇ ಸ್ನಾನ, ಅದೇ ಉಬ್ಯೂತು ಹಂಚ್ಕೊಳ್ಳೋದು, ಅದೇ ಬಟ್ಟೆ ಹಾಕ್ಕೊಳ್ಳೋದು, ಓಡಾಡೋದು, ಅದೇ ಸಿಂಪಲ್ ಊಟ, ಏನಿದೆ ಲೈಫ್ ಅನ್ಸೋಕ್ಕೆ ಶುರು ಆಗೋಯ್ತು. ಒಂದೊಂದು ಸರಿ ಅವ್ರಿಗೆ ಯೋಚನೆ ಬರೋದು, ನಾನು ಯಾಕೆ ಸನ್ಯಾಸತ್ವ ತೊಗೊಂಡ್ಬಿಟ್ಟೆ, ಮತ್ತೆ ಆ ಥರ ಪಟ್ಟು ಎಲ್ಲರೂ ಸನ್ಯಾಸತ್ವ ತೊಗೊಂಡ್ಬಿಟ್ಟೆ ನಾನು ಅಂತ ಒಂದು ಮನಸ್ಸು ಹೇಳುತ್ತೆ. ಇನ್ನೊಂದು ಮನಸ್ಸು ಇಲ್ಲ, ನಾನು ಸನ್ಯಾಸತ್ವ ತೊಗೊಂಡ್ಬಿಟ್ಟಿದ್ದೀನಿ, ಸನ್ಯಾಸಿ ಇದ್ದಂಗೆ ಇರಬೇಕು ನಾನು ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ. ಇವೆರಡರ ಮಧ್ಯೆ ತಾಕಲಾಟ ನಡೀತಾ ಇದೆ ಸನ್ಯಾಸಿಗಳಿಗೆ. ಬೇಜಾರು ಮಧ್ಯ. ಯಾಕೆಂದರೆ ಜೀವನದಲ್ಲಿ ಏನು ಸಾಧನೆ ಆಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ, ಪ್ರಗತಿ ಇಲ್ಲ. ಸುಮ್ಮನೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ, ವಿಭೂತಿ ಹಾಕ್ಕೊಂಡಿದ್ದಾರೆ, ಸ್ವಾಮೀಜಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಒಳಗಡೆ ಬೋರು. ಎಲ್ಲ ಸುತ್ತಮುತ್ತ ನಡೀತಾ ಇರೋ ವಿದ್ಯಮಾನ ಆಶ್ರಮದಲ್ಲೆಲ್ಲ ನೋಡಿದ್ರೆ ಬೋರು. ಏನೆಲ್ಲ ಬರ್ತಾರೆ ಹೋಗ್ತಾರೆ, ದೊಡ್ಡ ಸ್ವಾಮಿ ಗಡ್ಡ ಬೀಳ್ತಾರೆ, ಒಂದಷ್ಟು ಮಾತು ಹೇಳ್ತಾರೆ, ಹೋಗ್ತಾರೆ. ನಾನು ದೊಡ್ಡವನಾದ್ಮೇಲೆ ನಾನು ಹಿಂಗೆ ಆಗ್ತೀನಿ. ಏನು ಲೈಫ್ ಇದೆ ಇದರಲ್ಲಿ? ಸರಿ, ಹೀಗೆ ಯೋಚನೆ ಮಾಡ್ತಾ ಈಗೇನು ಮಾಡೋದು, ನಾನು ಸನ್ಯಾಸಿಯಾಗಿಯೋ ಇರಲೋ ಅಥವಾ ಪೂರ್ವಾಶ್ರಮಕ್ಕೆ ಹೊರಟೋಗ್ಬಿಡ್ಲೋ, ಆ ಯೋಚನೆನೂ ಬಂದ್ಬಿಡ್ತು ಅವ್ರಿಗೆ. ಒಂದು ದಿವಸ ಕೂತಿದ್ರು ಒಂದು ಬೈಲ್ ಮೇಲೆ ಒಂದು ಸಣ್ಣ ದಿಣ್ಣೆ ಮೇಲೆ ಕೂತ್ಕೊಂಡಿದ್ರು. ಪಕ್ಕದಲ್ಲಿ ಸ್ವಲ್ಪ ನೀರು ನಿಂತಿತ್ತು.
ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಬಂದು ನೀರು ಕುಡ್ಕೊಂಡು ಹೋಗ್ತಾಯಿದ್ವು. ಅಲ್ಲಿ ಒಂದು ನಾಯಿ ಬಂತು. ನಾಯಿ ಬಂದು ನೀರು ತಿಳಿಯಾಗಿತ್ತಲ್ಲ, ಬಗ್ ನೋಡ್ತು. ಇನ್ನೊಂದು ನಾಯಿ ಕಂಡುಬಿಡ್ತು ಅದಕ್ಕೆ. ಅದು ತಕ್ಷಣ ಸ್ವಲ್ಪ ನಾಯಿಗೆ ಕನ್ಫ್ಯೂಸ್ ಆಗೋಯ್ತು, ಸ್ವಲ್ಪ ಹಿಂದಕ್ಕೆ ಹೋಯ್ತು. ತಿರ್ಗಾ ಬಂದು ನೋಡಿತು. ನಾಯಿಗೆ ಭಾಳ ಬಾಯಾರಿಕೆ ಆಗಿಬಿಟ್ಟಿದೆ, ತುಂಬ ಸೆಕೆ ಜೋರಾಗಿದೆ, ನೀರು ಕುಡಿಬೇಕು, ಒಳಗಡೆ ಇನ್ನೊಂದು ನಾಯಿ ಇದೆ. 2 ಸರಿ 3 ಸರಿ ನೋಡ್ತು. ಆಮೇಲೆ ಏನು ಮಾಡ್ತು, ಓಡ್ ಬಂದು ಆ ನೀರೊಳಗಡೆ ಧುಮುಕ್ಬಿಡ್ತು. ಧುಮುಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಕುಡ್ಕೊಂಡು ಹೊರಗಡೆ ಬಂದು ಚೆನ್ನಾಗಿ ಮೈ ಕೊಡ್ಕೊಂಡು ಹೊರಟಾಯ್ತು. ಈ ಸ್ವಾಮಿಗಳು ಅದನ್ನೇ ನೋಡ್ತಾಯಿದ್ರು. ಆವಾಗ ಅವರಿಗೆ ಉತ್ತರ ಸಿಕ್ತು. ಓಹೋ, ನಾನು ಏನೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಮುಳುಗಬೇಕು. ನಾನಿನ್ನೂ ಮುಳುಗೇ ಇಲ್ಲ ಇದರಲ್ಲಿ. ಆದ್ದರಿಂದ ನಾನು ಮುಳುಗಬೇಕು. ನಾವು ಅಷ್ಟೇ ಮುಳುಗಬೇಕು. ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಮುಳುಗಬೇಕು. ಅಂದರೆ ಎಲ್ಲ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ಎಲ್ಲವನ್ನು ಇಟ್ಕೊಂಡು, ಎಲ್ಲ ಜವಾಬ್ದಾರಿಗಳನ್ನು ಇಟ್ಕೊಂಡು ಮುಳುಗಬೇಕು. ಹಗಲು ಮೂರೊತ್ತು ಇದೇ ಧ್ಯಾನ ಆಗಬೇಕು. ನಮಗೆ ಪರನಾಮಕ್ಕೆ ಹೋಗೋದು ಹೇಗೆಲ್ಲ ಅನುಭವ ಮಾಡೋದು, ಹೇಗೆ ನಾನು ದೇಹದಿಂದ ಡಿಟ್ಯಾಚ್ ಆಗೋದು ಹೇಗೆ, ಇವೇ ಮನಸ್ಸಲ್ಲಿ ಯೋಚನೆ ಆಗ್ತಾ ಇರಬೇಕು. ಇನ್ನೂ ಒಂದು ಸಣ್ಣ ಕಥೆ ಇದೆ, ಅದು ಇನ್ನೊಬ್ಬ ಸ್ವಾಮಿಗಳದು. ಒಂದೂರಿಗೆ ಕೆಲವರು ಸ್ವಾಮೀಜಿಗಳು ಬಂದರು. ಸ್ವಾಮೀಜಿಗಳು ಬಂದಾಗ ಅವರಿಗೆ ವಿಶೇಷವಾದ ಸ್ಥಾನಮಾನ ಗೌರವ ಎಲ್ಲ ಕೊಡ್ತಾರೆ. ಊರುಗಳಲ್ಲಿ ಎಲ್ಲರೂ ಬಂದು ಅಡ್ಡು ಬೀಳ್ತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಮಹಿಮೆ ಮಾಡ್ತಾರೆ, ಪಾದಪೂಜೆ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಮಾಡ್ತಾಯಿದ್ರು. ಒಬ್ಬ ಹುಡುಗ, 17-18 ವರ್ಷದ ಹುಡುಗ ಎಲ್ಲ ನೋಡ್ತಾ ಇದ್ದ. ಅಲ್ಲ, ಈ ಸ್ವಾಮೀಜಿಗಳಿಗೆ ಇಷ್ಟೊಂದು ಗೌರವ ಕೊಡ್ತಾರಲ್ಲ, ಏನಿದೆ ಅವರಲ್ಲಿ ವ್ಯತ್ಯಾಸ? ಬರೀ ಕಾವಿ ಬಟ್ಟೆ ಹಾಕೊಂಡಿದ್ದಾರಷ್ಟೇ. ಅವ್ರನ್ನ ಕರೆದು ಇಷ್ಟೊಂದೆಲ್ಲ ಸನ್ಮಾನ ಮಾಡ್ತಾರಲ್ಲ, ನಾನು ಸ್ವಾಮೀಜಿ ಆಗಿಬಿಟ್ರೆ ನನಗೂ ಇಷ್ಟೆಲ್ಲ ಸಿಗುತ್ತಲ್ವ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ. ಒಬ್ಬ ಸ್ವಾಮೀಜಿ ಹತ್ರ ಹೋದ, ಕೇಳ್ದ, ಸ್ವಾಮೀಜಿ ನಾನು ನಿಮ್ಮಂಗೆ ಸ್ವಾಮೀಜಿ ಆಗಬೇಕಲ್ಲ, ಏನು ಮಾಡಬೇಕು? ನಿಂಗೆ ಅಷ್ಟೊಂದು ಇಷ್ಟ ಇದೆಯಾ, ನಮ್ಮ ಜೊತೆ ಬಂದ್ಬಿಡು ಅಂದರು. ಇವನು ಮನೇಲಿ ಹೇಳ್ದ, ಹೊರಟ್ಬಿಟ್ಟ. ಎಲ್ಲ ಸ್ವಾಮಿಗಳು ಬೇರೆ ಬೇರೆ ಊರಿಗೆ ಹೋದರು. ಈ ಸ್ವಾಮಿಗಳು ಯಾರು ಇವನ ಜೊತೆ ಇದ್ದರು, ಅವನ್ನ ಕರ್ಕೊಂಡು ಬೇರೆ ಬೇರೆ ಊರಿಗೆ ಹೊರಟರು. ಸ್ವಾಮಿಗಳು ಅಂದರೆ ಏನು ಒಂದೇ ಊರಲ್ಲಿ ಇರ್ತಾರಾ? ಬೇರೆ ಬೇರೆ ಊರಲ್ಲಿ ಹೋಗ್ತಾ ಇರ್ತಾರೆ. ಇವನು ಅವ್ರ ಹಿಂದೆ ಎಲ್ಲ ಊರಿಗೂ ಹೋಗ್ತಾ ಇದ್ದ. ಅವ್ರ ಕೆಲಸ ಏನು? ಭಿಕ್ಷೆ ಎತ್ತೋದು, ಊಟ ಮಾಡೋದು, ಸ್ನಾನ ಮಾಡೋದು, ಧ್ಯಾನ ಮಾಡೋದು, ಇಷ್ಟು ಪೂಜೆ ಮಾಡೋದು, ಮಂತ್ರಗಳು ಹೇಳೋದು, ಇಷ್ಟೇ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು. ಇವನು ಅದನ್ನೇ ಮಾಡ್ಕೊಂಡು ನೋಡ್ತಾ ಇದ್ದ ಸ್ವಾಮೀಜಿಗಳನ್ನ. ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದ. ಒಂದು ಊರಿಗೆ ಹೋದರೂ ಏನು ಭಿಕ್ಷೆ ಸಿಗಲಿಲ್ಲ ಅವತ್ತು. ಇಡೀ ದಿವಸ ಉಪವಾಸ ಆಗುತ್ತೆ. ಇವನಿಗೆ, ಏನು ಸ್ವಾಮೀಜಿ ಬೆಳಗಿಂದ ಏನು ಗಿಟ್ಲೇ ಇಲ್ವಲ್ಲ ನಮಗೆ ಅಂದ. ಹ್ಞೂ ಕಣಪ್ಪ, ಎಲ್ಲ ಶಿವನ ದಯೆ. ಅವನಿಗೆ ನಾವು ಸದಾ ಕಾಲ ಕೃತಜ್ಞರಾಗಿರಬೇಕು. ಎಲ್ಲ ಶಿವನ ದಯೆ ಕಣಪ್ಪ. ಅಲ್ಲ, ಊಟನೇ ಇಲ್ಲ, ದಯೆ ಅಂತೀರಲ್ಲ ಸ್ವಾಮೀಜಿ ಅಂದ. ಬಾ ಹೋಗೋಣ. ಆ ಊರಲ್ಲಿದ್ದರು, ಇಡೀ ರಾತ್ರಿ ಏನೂ ಇಲ್ಲ. ಮುಂದಿನ ಊರಿಗೆ ಹೋದರು, ಅಲ್ಲೂ ಅವ್ರದ್ರ ಅದಷ್ಟಕ್ಕೆ ಏನೂ ಸಿಗಲಿಲ್ಲ. 2 ದಿವಸ ಹೋಗ್ಬಿಟ್ಟಿದೆ ಊಟ ಮಾಡಿ. ಇವನಿಗೆ ತಡೆಯೋಕ್ಕಾಗ್ತದೆ. ಸ್ವಾಮೀಜಿಗಳು ಎಷ್ಟು ಆರಾಮಾಗಿದ್ದಾರೆ, ಎಷ್ಟು ನಿರಾತಂಕವಾಗಿದ್ದಾರೆ ಅಂದರೆ, ಸಂಜೆ ಆಯಿತು, ಎಲ್ಲ ಮನೆ ತಿರುಗಿದ್ರು, ಎಲ್ಲೂ ಒಂದು ಪೈಸಾ ಏನೂ ಹುಟ್ಟಲಿಲ್ಲ. ಇವನಿಗೆ 2 ದಿವಸ ಊಟ ಏನಿರಲಿಲ್ಲ, ಹೊಟ್ಟೆ ಹಸಿತಾ ಇದೆ, ಸುಸ್ತಾಗ್ಬಿಟ್ಟಿದ್ದಾನೆ. ಸ್ವಾಮೀಜಿಗಳು ನೋಡಿದ್ರೆ ಆರಾಮಾಗಿ ಕೂತ್ಕೊಂಡು ಸ್ನಾನ ಮಾಡಿ ಧ್ಯಾನ ಮಾಡ್ತಾಯಿದ್ದಾರೆ. ಭಗವಂತ, ನೀನೆಷ್ಟು ಕರುಣಾಮಯ್ಯಪ್ಪ, ನೀನೆಷ್ಟು ದಯಾಮಯ್ಯಪ್ಪ, ನನ್ನ ಮನಸ್ಸಿನಲ್ಲಿರೋದೆಲ್ಲ ನಿನಗೆ ಗೊತ್ತಲ್ಲಪ್ಪ ಅಂತ ಇವರು ಪೂಜೆ ಮಾಡ್ತಾಯಿದ್ದಾರೆ, ಧ್ಯಾನ ಮಾಡ್ತಾಯಿದ್ದಾರೆ. ಇವನಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ ಸ್ವಾಮೀಜಿ, 2 ದಿವಸದಿಂದ ಊಟ ಇಲ್ಲ ನಮಗೆ, ನೀವು ಪರಮಾತ್ಮನ ಕರುಣೆ ದಯ ಅಂತ ಮಹಿಮೆ ಮಾಡ್ತಾಯಿದ್ದೀರಲ್ಲ,
ಏನೂ ಕೊಡಲಿಲ್ವಲ್ಲ ನಮಗೆ ಪರಮಾತ್ಮ ಅಂತ ಹೇಳ್ದ. ಅವ್ರು ಹೇಳಿದ್ರು, ಇಲ್ಲಪ್ಪ, ಪರಮಾತ್ಮನ ದಯೆ ಅಂತ ನಾನು ಯಾಕೆ ಪರಮಾತ್ಮನ ಮಹಿಮೆ ಮಾಡ್ತೀನಿ ಅಂದರೆ, ಪರಮಾತ್ಮನಿಗೆ ತನ್ನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಿರುತ್ತೆ. ಬಹುಶಃ ನಮ್ಮಿಬ್ರಿಗೂ 2 ದಿವಸ ಉಪವಾಸ ಮಾಡಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯ ಅಂತ ಅವನಿಗೆ ಗೊತ್ತು. ಅದಕ್ಕೇ 2 ದಿವಸ ಅವನು ನಮಗೇನೂ ಕೊಟ್ಟಿಲ್ಲ. ನಾಳೆನೋ ನಾಡಿದ್ದೋ ಸಿಗುತ್ತೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂದರು. ಆವಾಗ ಅವನಿಗೆ ಫ್ಲ್ಯಾಶ್ ಆಯಿತು, ಹೀಗೆ ಇವ್ರ ತತ್ವ. ಸನ್ಯಾಸಿಗಳಾಗೋದು ಅಂದರೆ ಸುಲಭ ಅಲ್ಲ, ಸನ್ಯಾಸಿಗಳಾಗೋದು ಅಂದರೆ ಕಷ್ಟ ಇದೆ, ಕಷ್ಟದಲ್ಲೂ ಕೂಡ ಸಂತೋಷವನ್ನು ಅನುಭವಿಸ್ಬೇಕು, ಇದೇ ಸನ್ಯಾಸಿ ಜೀವನ ಅಂತ ಅವನಿಗೆ ಅರ್ಥ ಆಯಿತು. ಅವನು ಅವತ್ತೇ ಸರೆಂಡರ್ ಆಗಿಬಿಟ್ಟ. ನಮ್ಮದು ಹಾಗೆ ಅಲ್ವಾ, ನಾವು ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರಲ್ಲ. ಒಂದು ದಿವಸ ಕೋಪ ಮಾಡ್ಕೋತೀವಿ, ಇನ್ನೊಂದು ದಿವಸ ತುಂಬ ನಗ್ತಾ ಇರ್ತೀವಿ, ಇನ್ನೊಂದು ದಿವಸ ತುಂಬ ಏನೋ ಆಗೋಗ್ಬಿಡುತ್ತೆ, ಮೂಡ್ ಆಫ್ ಆಗೋಗುತ್ತೆ, ಹೆಂಗೆಂಗೋ ಇರ್ತೀವಿ ನಾವು. ಬಾಬಾರವ್ರು ಹೇಳೋದು, ನಿಮಗೆ ಸೋಲಾಗಲಿ ನಿಮಗೆ ಜಯ ಆಗಲಿ ನೀವು ಒಂದೇ ಥರ ಇರಬೇಕು. ನಿಮ್ಮ ಮಾನಸಿಕ ಸ್ಥಿತಿ ಸಮಾನವಾಗಿರಬೇಕು, ಸ್ಥಿತಪ್ರಜ್ಞವಾಗಿರಬೇಕು. ಅದೇ ನಿಜವಾದಂಥ ಯೋಗಿಯ ಲಕ್ಷಣ ಅಂತ ಬಾಬಾರವ್ರು ಹೇಳಿದರು. ಯಾಕಂದರೆ ಇದೆಲ್ಲ ಯಾಕೆ ಬಾಬಾರವ್ರು ಟ್ರೈನಿಂಗ್ ಕೊಡ್ತಾರೆ ಅಂದರೆ, ಮುಂಬರುವಂಥ ಸಮಯದಲ್ಲಿ ಇಡೀ ಪ್ರಪಂಚ ಎಲ್ಲ ಅಳ್ತಾ ಇರಬೇಕಾದ್ರೆ ನೀವು ನಗ್ತಾ ಇರ್ತೀರಿ. ಇಡೀ ಪ್ರಪಂಚದ ಎಲ್ಲ ಜನರು ನೋವಿನಿಂದ ನರಳುತ್ತಾ ಇದ್ದರೆ ನೀವು ಆರೋಗ್ಯವಾಗಿ ಸಂತೋಷವಾಗಿ ಬದುಕಿರ್ತೀರಿ. ಅದಕ್ಕೆ ಈ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್, ಅದಕ್ಕೆ ಈ ಕಷ್ಟಗಳು, ಅದಕ್ಕೆ ಈ ಸಮಸ್ಯೆಗಳು, ಅದಕ್ಕೆ ಈ ವಿಘ್ನಗಳು. ಇವೆಲ್ಲ ಯಾತಕ್ಕೆ ಬರ್ತಾ ಇದೆ ಅಂದರೆ ನಮ್ಮನ್ನು ಪಕ್ಕ ಮಾಡೋಕ್ಕೆ, ಮುಂಬರುವಂಥ ಸಮಯಕ್ಕೆ ನಮ್ಮನ್ನು ತಯಾರು ಮಾಡೋಕ್ಕೋಸ್ಕರ ಇವು ಬರ್ತಾ ಇರೋದು. ಆದ್ದರಿಂದ ನಮ್ಮ ಗುರಿ ಏನಂದರೆ, ಯಾರು ನಿಂದನೆ ಮಾಡಲಿ ಪರವಾಗಿಲ್ಲ, ಯಾರು ಸ್ತುತಿ ಮಾಡಲಿ ಪರವಾಗಿಲ್ಲ, ನಿಂದಾಸ್ತುತಿ ಜಯ ಪರಾಜಯದಲ್ಲಿ ಸಮಾನವಾಗಿರೋದನ್ನು ಕಲಿಯದೇ ಇದ್ದರೆ ನಮ್ಮ ಮೆದುಳಿನಲ್ಲಿ ಆಲ್ಫಾ ವೇವಿಂದ ಬೀಟಾ ವೇವ್, ಬೀಟಾ ವೇವಿಂದ ಆಲ್ಫಾ ವೇವ್ ಓಡಾಡ್ತಾ ಇರುತ್ತೆ. ಆವಾಗ ನಮ್ಮ ಮನಸ್ಥಿತಿ ಏರ್ಪೇರಾಗುತ್ತೆ, ಒಳಗಡೆ ಯಾವ ಶಕ್ತಿನೂ ಜಾಗೃತವಾಗೋದಿಲ್ಲ. ಅದಕ್ಕೆ ಬಾಬಾರು ಹೇಳಿದ್ದು, ಇವಾಗಿಂದ ನೀವು ತಯಾರಾಗಬೇಕು ಅಂತ. ಬಾಬಾರವರ ಯಜ್ಞದಲ್ಲಿ ಒಂದು ಸಮಯ ಬಂದಿತ್ತು, ಯಾವಾಗ ಬಡತನದ ಸಮಯ. ಬಾಬಾರ ಹತ್ರ ಇದ್ದಿದ್ದು ಹಣ ಎಲ್ಲ ಖಾಲಿ ಆಗೋಯ್ತು. ನಾವೇನು ಬಿಡೋಂಗಿಲ್ವಲ್ಲ ಯಾರನ್ನೂ, ದುಡ್ಡಿಲ್ಲ ಕೊಡಿ ಅಂತ ಯಾರನ್ನ ಕೇಳೋದು ಇಲ್ಲ. ಮನೆಯಲ್ಲಿ 300 ಜನ 400 ಜನ ಇದ್ದಾರೆ, ಊಟ ಹಾಕೋದು ಯಾಕೆ? ಆ ಕಾಲದಲ್ಲಿ ಬಾಜ್ರಾ ರೊಟ್ಟಿ ಅಂದರೆ, ಬಾಜ್ರಾ ರೊಟ್ಟಿ ಅಂದರೆ ತುಂಬ ಹಾರ್ಡಾಗಿರುತ್ತೆ, ಅದು ತಿನ್ನೋದು ಭಾಳ ಕಷ್ಟ. ಬಾಜ್ರಾ ಅದನ್ನು ನೀರಿನ ಹಾಗಿರ್ತಕ್ಕಂಥ ಮಜ್ಜಿಗೆಯಲ್ಲಿ ಅದ್ಕೊಳ್ಳೋದು ತಿನ್ನೋದು, ಹತ್ಕೊಳ್ಳೋದು ತಿನ್ನೋದು. ಬಡತನದ ಜೀವನ. ಯಾಕೆಂದರೆ ಬಾಬಾರವ್ರಿಗೆ ಮಕ್ಕಳಿಗೆ ಪಾಠ ಕಲಿಸ್ಬೇಕಾಗಿತ್ತು. ಆವಾಗಲೇ ಎಷ್ಟೋ ಜನ ಹೊರಟೋಗ್ಬಿಟ್ರು, ಬಡತನ ತಾಳಲಾರ್ದೆ ಇದೆಂಥ ಜೀವನ, ಅಲ್ಲಿ ನಮ್ಮ ಮನೇಲಿ ಬೇಕಾದಷ್ಟಿದೆ ಅಂತ ವಾಪಸ್ ಹೋದವರು ಎಷ್ಟೋ ಜನ. ಆಮೇಲೆ ಪಶ್ಚಾತ್ತಾಪ ಪಟ್ಟವರು ಹೋದವರು, ಇದ್ದವರು ಭಾಳ ಸುಖವಾಗಿ ಆನಂದವಾಗಿ ಬಾಬಾ ನೆನಪಲ್ಲಿದ್ದರು. ಹಾಗೆ ಇವಾಗ ವರ್ತಮಾನ ಸ್ಥಿತಿ ಇನ್ನೂ ಬಿಗಡಾಯಿಸ್ಬೋದು, ಗೊತ್ತಿಲ್ಲ ನಮಗೇನೇನಾಗುತ್ತೆ ಅಂತ. ಅಂಥ ಸಮಯದಲ್ಲಿ ನಾವು ತಯಾರಾಗಬೇಕು ಅಂತ ಬಾಬಾರವರು ಇಂತಿಂಥ ಸಮಯದಲ್ಲಿ ಇಂಥ ಬಟ್ಟೆಗಳನ್ನು ಏರ್ಪಾಡು ಮಾಡಿ 3 ದಿವಸ 4 ದಿವಸ 5 ದಿವಸ ಟ್ರೈನಿಂಗ್ ಕೊಡೋದು. ಒಬ್ಬರೇ ಇದ್ದುಬಿಟ್ರೆ ಹೇಗಾದರೂ, ಎಲ್ಲರೂ ಸಿಗಾಕೊಂಬಿಟ್ರೆ ಒಬ್ಬರೇ ಏನು ಮಾಡೋದು? ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನಿಲ್ಲ, ಒಬ್ಬನೇ ಸಿಗಾಕೊಂಬಿಟ್ಟಿದ್ದೀನಿ. ಯಾರೂ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಮೊಬೈಲ್ ವರ್ಕ್ ಆಗಲ್ಲ, ಏನು ಮಾಡೋದು ಆವಾಗ? ಅದಕ್ಕೆ ಇವೆಲ್ಲ ಟ್ರೈನಿಂಗ್ಗಳು. ಅದಕ್ಕೇ ನಮ್ಮ ಶರೀರದಿಂದ ಡಿಟ್ಯಾಚ್ ಆಗುವಂಥ ಅಭ್ಯಾಸ ಮಾಡಬೇಕು.
ಪರಂಧಾಮಕ್ಕೆ ಹೋಗಬೇಕು. ಆಲ್ಫಾ ವೇವ್, ತೀಟಾ ವೇವ್ ಹೋಗಬೇಕು. ಒಳಗಡೆ ಇರೋಂಥ ಶಕ್ತಿಯನ್ನು ಜಾಗೃತ ಮಾಡ್ಕೋಬೇಕು. ಪರಂಧಾಮಕ್ಕೆ ಹೋಗಬೇಕು. ಶರೀರವನ್ನು ಮರಿಬೇಕು. ಆನಂದವನ್ನು ಅನುಭವಿಸ್ಬೇಕು. ಇದೇ ಡಿಟ್ಯಾಚ್ಮೆಂಟ್. ಇದೇ ಯೋಗಿ ಜೀವನ. ಇದನ್ನೇ ಬಾಬಾವರು ನಮಗೆ ಕಲಿಸಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಯಾವಾಗಲೇ ಆದರೂ ಕೂಡ ಯೋಗಕ್ಕೆ ಕುಳಿತಾಗ ಇದೊಂದು ಜ್ಞಾಪಕ ಇರಲಿ. ಏನಂದರೆ, ನಾನು ಬೀಟಾ ವೇವಿಂದ ಆಲ್ಫಾ ವೇವ್ಗೆ ಹೋಗಬೇಕು. ಆಲ್ಫಾ ವೇವ್ಗೆ ಹೋಗೋದು ಹೇಗೆ? ಯೋಗ ಮಾಡೋದ್ರಿಂದ, ಮನಸ್ಸಿನ ಸಂಕಲ್ಪಗಳನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ, ನಾನು ಆತ್ಮ ಅಂತ ಪಕ್ಕ ಮಾಡ್ಕೊಳ್ಳೋದ್ರಿಂದ ಮತ್ತು ವರ್ತಮಾನದಲ್ಲಿರೋದ್ರಿಂದ ಆಗುತ್ತೆ. ಅಲ್ಲಿಂದ ತೀಟಾ ವೇವ್ ಹೋಗ್ಬೇಕಂದ್ರೆ ಶರೀರದಿಂದ ಭಿನ್ನರಾಗಿ ಪರಂಧಾಮಕ್ಕೆ ಹೋಗಬೇಕು. ಹೋಗೋಣ ಇವಾಗ ಪರಂಧಾಮಕ್ಕೆ. ರೆಡಿನಾ? ಓಕೆ. ಯೋಗ ಆದಮೇಲೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ನಮಗೆ. ಈ ಬಟ್ಟಿ ಆದಮೇಲೆ ನಮ್ಮ ಜೀವನ ಹೀಗೆ ಮುಂದಕ್ಕೆ ಹೋಗಬೇಕಾದ್ರೆ ಕೆಲವು ಪಾಯಿಂಟ್ಸ್ ಅಭ್ಯಾಸ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ. ಅದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಒಂದು 5 ನಿಮಿಷ. ತಾವೆಲ್ಲ ಅದನ್ನು ಅಭ್ಯಾಸ ಮಾಡಿದ್ರೆ, ಆವಾಗಲೇ ವಾತಾವರಣದ ವಿಚಾರ ಮಾತಾಡಿದ್ವಲ್ಲ, ಇದೆಲ್ಲ ಯಾಕೆ ಮಾತುಗಳು ಬಂತು ಅಂದರೆ, ವಾತಾವರಣ ಬದಲಾವಣೆ ಮಾಡೋದಕ್ಕೆ ನಮ್ಮ ಅಂತರಾಳದ ಸ್ಥಿತಿಗತಿಗಳು ಬದಲಾವಣೆ ಆದರೆ ವಾತಾವರಣ ಬದಲಾವಣೆ ಆಗುತ್ತೆ. ನಾವಿರುವಂಥ ಸ್ಥಳದಲ್ಲಿ, ಮಲಗುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಂಥ ಸ್ಥಳದಲ್ಲಿ ವಾತಾವರಣ ನನಗೆ ಬೇಕಾದ ಹಾಗೆ ನನಗಿರಬೇಕು ಅಂದರೆ ನನ್ನ ಮನಸ್ಸಿನ ಸ್ಥಿತಿಯನ್ನು ಬೀಟಾದಿಂದ ಆಲ್ಫಾ, ಆಲ್ಫಾದಿಂದ ತೀಟಾ ಬರಬೇಕು. ಆವಾಗ ಅಲ್ಲಿನೂ ಕೂಡ ಇದೇ ವಾತಾವರಣ ಉತ್ಪಾದನೆ ಆಗುತ್ತೆ. ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ. ಓಂ ಶಾಂತಿ. ಹೊರಗಡೆ ಹೋಗಬೇಕಾ? ಒಂದು 5 ನಿಮಿಷ ಹೋಗಿ ಬನ್ನಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. 5 minutes, you can go and come.